ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಒಂದು ಬ್ಯಾಕ್ ಎಂಡ್ನ ರೆಡಿ ಮಾಡ್ಕೊಂಡಿದ್ವಿ, ಒಂದು ಎಂಟೈರ್ ಅಪ್ಲಿಕೇಶನ್ದು. ಓಕೆ, ಸೊ ದ್ಯಾಟ್ ಈಸ್ ಬ್ಲಾಗ್ ಅಪ್ಲಿಕೇಶನ್. ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಫ್ರಂಟ್ ಎಂಡ್ನ ರೆಡಿ ಮಾಡ್ತಾ ಇದ್ವಿ. ಓಕೆ, ಸೊ ಬ್ಯಾಕ್ ಎಂಡ್ನಲ್ಲಿ ನಾವು ಯಾವ ರೀತಿಯಾದಂಥ ಎಂಡ್ ಪಾಯಿಂಟ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ವಿ, ಲೈಕ್ ಕ್ರಿಯೇಟ್ ಯೂಸರ್ ಆಗಿರ್ಬೋದು, ಲಾಗಿನ್ ಯೂಸರ್ ಆಗಿರ್ಬೋದು. ಅದಾದಮೇಲೆ ಮತ್ತೆ ನಾವೇನು ಮಾಡಿದ್ವಿ ಅಂದರೆ ಕ್ರಿಯೇಟ್ ಬ್ಲಾಗ್ ಮಾಡಿದ್ವಿ, ಅದಾದಮೇಲೆ ಅಪ್ಡೇಟ್ ಬ್ಲಾಗ್ ಮಾಡಿದ್ವಿ. ಓಕೆ, ಸೊ ಲಿಸ್ಟ್ ಆಲ್ ದ ಬ್ಲಾಗ್ಸ್ ಇವೆಲ್ಲ ಮಾಡಿದ್ವಿ. ಓಕೆ, ಸೊ ಇದನ್ನೇ ನಾವು ಇವಾಗ ಏನು ಮಾಡ್ತಾ ಇದ್ವಿ ಅಂದರೆ ಫ್ರಂಟ್ ಎಂಡ್ಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಅಂದರೆ ರಿಯಾಕ್ಟ್ JS ಅಪ್ಲಿಕೇಶನ್ ರೆಡಿ ಮಾಡ್ತೀವಿ. ರಿಯಾಕ್ಟ್ JS ಅಪ್ಲಿಕೇಶನ್ ನಾವು ಏನು ಮಾಡ್ತೀವಿ ಅಂದರೆ ಬ್ಯಾಕ್ ಎಂಡ್ ಜೊತೆಗೆ ಇಂಟಿಗ್ರೇಟ್ ಮಾಡ್ತೀವಿ. ದಿಸ್ ಇಸ್ ದ ಪ್ರೊಸೆಸ್. ಓಕೆ, ಬ್ಯಾಕ್ ಎಂಡ್ ಆ್ಯಂಡ್ ಫ್ರಂಟ್ ಎಂಡ್. ಓಕೆ, ಸೊ ಇದನ್ನು ಯಾವ ರೀತಿ ಮಾಡ್ತೀವಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಏನು ಮಾಡೋಣ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ಆಲ್ಮೋಸ್ಟ್ ನಮ್ಮದು ಮರ್ಜ್ ಸ್ಟ್ಯಾಕ್ ಕೋರ್ಸ್ ಏನಾಗಿದೆ ಅಂತಂದರೆ ಕಂಪ್ಲೀಟ್ ಆಗೋಗಿ ಬರ್ತಾ ಇದೆ. ಸುಮಾರು ಒಂದು 59 ವೀಡಿಯೋಸ್ ಆಗಿದ್ದಾವೆ. ಓಕೆ, ಸೊ ಈ ವಿಡಿಯೋ ಬಂದುಬಿಟ್ಟು ಒಂದು 60th ವೀಡಿಯೋ. ಓಕೆ, ಸೊ ಏನೂ ಇಲ್ಲ ಅಂತಂದರೂ ನಿಮಗೆ ಸುಮಾರು ಒಂದು 30 ಅವರ್ ಕೋರ್ಸ್ ಇದೆ, ಎಂಟೈರ್ ಕೋರ್ಸ್. ಓಕೆ, ಸೊ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ದು ಯೂಸಿಂಗ್ ಅ ಮರ್ಜ್ ಸ್ಟ್ಯಾಕ್. ಓಕೆ, ಸೊ ನಿಮಗೆ ಮರ್ಜ್ ಸ್ಟ್ಯಾಕ್ ಕಲಿಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ಓಕೆ, ನೀವು ಆಲ್ರೆಡಿ ಇಲ್ಲಿ ತನಕ ಬಂದಿದ್ರೆ ಅಂದರೆ ನೋಡಿರ್ತೀರಾ. ಬಟ್ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಮರ್ಜ್ ಸ್ಟ್ಯಾಕ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೀಸ್ ಅವ್ರಿಗೆ ಏನು ಮಾಡಿ ಅಂದರೆ ಈ ಪ್ಲೇಲಿಸ್ಟ್ನ ಶೇರ್ ಮಾಡಿ. ಆದಷ್ಟು ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಈ ಪ್ಲೇಲಿಸ್ಟ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಪ್ಲೇಲಿಸ್ಟ್ನ ಶೇರ್ ಮಾಡಿ. ಅಥವಾ ನೀವು ಯಾವುದಾದ್ರೂ ಗ್ರೂಪ್ನಲ್ಲಿ ಜಾಯ್ನ್ ಆಗಿದ್ರೆ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್, ಸೊ ಆ ಗ್ರೂಪ್ಸ್ಗಳಲ್ಲಿ ಈ ಕೋರ್ಸ್ನ ಶೇರ್ ಮಾಡಿ. ಸೊ ಇಷ್ಟೇ ನಿಮ್ಮಿಂದ ನಾನು ಕೇಳೋದು. ಓಕೆ, ಸೊ ಇದರಿಂದ ಸ್ವಲ್ಪ ಜಾಸ್ತಿ ವ್ಯೂಸ್ ಬರುತ್ತೆ, ಸೊ ದ್ಯಾಟ್ ಇಟ್ ವಿಲ್ ಗಿವ್ ಮೋಟಿವೇಶನ್ ಟು ಡೂ ಮೋರ್ ಕೋರ್ಸಸ್ ಲೈಕ್ ದಿಸ್. ಓಕೆ, ಸೊ ಈ ಕೋರ್ಸ್ನ ಮಾಡೋದಕ್ಕೇ ತುಂಬ ದಿನ ಆಗೋಯ್ತು. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಬಟ್ ಓಕೆ, ಸೊ ಈ ಕೋರ್ಸ್ನಲ್ಲಿ ನಿಮಗೆ ಎಲ್ಲ ಸಿಗ್ತಾ ಇದೆ. ಯಾವ ರೀತಿ ನಾವು ಸ್ಟಾರ್ಟಿಂದ ಹಿಡಿದ್ಬಿಟ್ಟು ಎಂಡ್ವರೆಗೆ ಪ್ರಾಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಹೇಗೆ ಕೊಡ್ತಾ ಇದ್ದೀನಿ. ನಾನು ಏನಾದರೂ ತಪ್ಪು ಮಾಡಿದ್ರು ಕೂಡ ಅದನ್ನು ನಾನು ಕಟ್ ಮಾಡಲ್ಲ, ವೀಡಿಯೋದಲ್ಲಿ ಇಟ್ಟಿರ್ತೀನಿ. ಬಿಕಾಸ್ ಮೇಕಿಂಗ್ ಮಿಸ್ಟೇಕ್ ಈಸ್ ಕಾಮನ್ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋ ರೀಸನ್ಗೋಸ್ಕರ ಏನು ಮಾಡ್ತೀನಿ ಅಂದರೆ ನಮ್ಮ ಮಾಡಿರೋಂತಹ ಮಿಸ್ಟೇಕ್ಸ್ಗಳನ್ನೂ ಕೂಡ ನಾವು ವೀಡಿಯೋಸಿಂದ ರಿಮೂವ್ ಮಾಡಲ್ಲ. ಐ ವಿಲ್ ಕೀಪ್ ದಮ್. ಓಕೆ, ಸೊ ಆಗುತ್ತೆ ಕೆಲವೊಂದು ಸತಿ ಮಿಸ್ಟೇಕ್ಸ್ಗಳನ್ನ, ಅವ್ರನ್ನ ಯಾವ ರೀತಿ ಎನ್ಕೌಂಟರ್ ಮಾಡಬೇಕು, ಅವ್ರನ್ನ ಯಾವ ರೀತಿ ರಿಸಾಲ್ವ್ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಗೆ ಏನು ಬರ್ತವೆ ಅಂದರೆ ಒಂದು ಐಡಿಯಾ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಯಾವುದೇ ರೀತಿಯಾದಂತಹ ವೀಡಿಯೋಸ್ಗಳಲ್ಲಿ ಕೂಡ ನಾನು ಏನಾದರೂ ಮಿಸ್ಟೇಕ್ಸ್ಗಳನ್ನ ಮಾಡಿದರೆ ಐ ವಿಲ್ ನಾಟ್ ರಿಮೂವ್ ದೆಮ್. ಓಕೆ, ಸೊ ಅವ್ರನ್ನ ರಿಮೂವ್ ಮಾಡಿರಲ್ಲ ನಾನು. ಮೇ ಬಿ ನಾನು ಡಿಬಗ್ ಮಾಡಿರುವಂತಹ ಟೈಮ್ನ ರಿಮೂವ್ ಮಾಡಿರ್ಬೋದು. ಇನ್ನು ಮಿಕ್ಕಿರೋದು ರಿಸಾಲ್ವ್ ಹೆಂಗೆ ಮಾಡ್ತೀನಿ ಅನ್ನೋದನ್ನ ನಾನು ಶೋ ಮಾಡ್ತೀನಿ. ಓಕೆ, ಸೊ ದ್ಯಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೇಕಿಂಗ್ ಅ ಮಿಸ್ಟೇಕ್ ಈಸ್ ಕಾಮನ್. ಓಕೆ, ಸೊ ಅದನ್ನು ಯಾವ ರೀತಿ ರಿಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ದ್ಯಾಟ್ಸ್ ಇಟ್. ಇವಾಗ ಏನು ಮಾಡೋಣ ಅಂತಂದರೆ ಫಸ್ಟ್ ಥಿಯರಾಟಿಕಲಿ ತಿಳ್ಕೊಳ್ಳೋಣ ಏನೇನು ಮಾಡಬೇಕಾಗುತ್ತೆ, ಏನೇನಿಲ್ಲ ಅಂತ. ಓಕೆ, ಸೊ ರಿಯಾಕ್ಟ್ JS ಅಪ್ಲಿಕೇಶನಲ್ಲಿ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ ಅಂದರೆ ಫಸ್ಟ್ ಒಂದು ಲಾಗಿನ್ ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಏನು ಕ್ರಿಯೇಟ್ ಮಾಡ್ಕೋಬೇಕು? ಲಾಗಿನ್ ಪೇಜ್. ಇದೇನು ಮಾಡುತ್ತೆ? ಇಮೇಲ್ ID ತೊಗೊಳುತ್ತೆ, ಪಾಸ್ವರ್ಡ್ನ ತೊಗೊಳುತ್ತೆ, ಬ್ಯಾಕೆಂಡ್ಗೆ ಕಾಲ್ ಮಾಡುತ್ತೆ. ಸೊ ಬ್ಯಾಕೆಂಡ್ ಏನು ರಿಟರ್ನ್ ಮಾಡುತ್ತೆ ಅಂದರೆ ಆಕ್ಸೆಸ್ ಟೋಕನ್ನ ರಿಟರ್ನ್ ಮಾಡುತ್ತೆ. ಆಕ್ಸೆಸ್ ಟೋಕನ್ ಇದು ಏನು ಮಾಡುತ್ತೆ ಅಂದರೆ ಮೆಮ್ರಿ ಒಳಗಡೆ ಅಥವಾ ಲೋಕಲ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡಿಡುತ್ತೆ. ಓಕೆ, ಸೊ ಇವಾಗಿನ ಮಟ್ಟಿಗೆ ಅಷ್ಟೇ ಇಟ್ಕೊಳ್ಳೋಣ. ಓಕೆ, ಸೊ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನಮ್ಮ ಹತ್ರ ಏನಿದೆ ಅಂತಂದರೆ ರಿಜಿಸ್ಟರ್ ಪೇಜ್ ಏನು ಮಾಡುತ್ತೆ ಅಂದರೆ ಯೂಸರ್ಸ್ಗಳನ್ನ ರಿಜಿಸ್ಟರ್ ಮಾಡುತ್ತೆ, ಯೂಸರ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಹೋಮ್ ಪೇಜ್ನಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಬ್ಲಾಗ್ಸ್ಗಳು ಏನು ಬರ್ತವೆ ಅಂತಂದರೆ ಬಂದುಬಿಟ್ಟು ಸ್ಟೋರ್ ಆಗ್ತವೆ. ಓಕೆ, ಸೊ ಹೋಮ್ ಪೇಜ್ ಇದ್ರೊಳಗಡೆ ಏನಿರುತ್ತೆ, ಎಲ್ಲ ಬ್ಲಾಗ್ಸ್ಗಳು, ಆಲ್ ಬ್ಲಾಗ್ಸ್ ವಿಲ್ ಬಿ ಹಿಯರ್. ಓಕೆ, ಸೊ ಇನ್ನೊಂದು ಪೇಜ್ ಇರುತ್ತೆ, ಇನ್ನೊಂದು ಇದೆ, ದ್ಯಾಟ್ ಈಸ್ ಮೈ ಬ್ಲಾಗ್ಸ್ ಅನ್ನುವಂಥದ್ದು. ಇನ್ನೊಂದು ನಾವೇನು ಮಾಡಬೇಕಾಗುತ್ತೆ ಅಂದರೆ ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಪೇಜ್ನಲ್ಲಿ ಏನಿರುತ್ತೆ ಅಂದರೆ ನಾ ಕ್ರಿಯೇಟ್ ಮಾಡಿರುವಂಥ ಬ್ಲಾಗ್ಸ್ಗಳು ಮಾತ್ರ ಇರ್ತವೆ. ಓಕೆ, ಸೆಕೆಂಡ್ ಒನ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಎಡಿಟ್ ಬ್ಲಾಗ್ ಪೇಜ್. ಓಕೆ, ಸೊ ಎಡಿಟ್ ಅಥವಾ ಕ್ರಿಯೇಟ್ ಮಾಡುವಂಥ ಟೈಮ್ನಲ್ಲಿ ಏನು ಮಾಡಬೇಕಾಗುತ್ತೆ ಅಥವಾ ಕ್ರಿಯೇಟ್ ಬ್ಲಾಗೇ ಇಟ್ಕೊಳ್ಳೋಣ, ಕ್ರಿಯೇಟ್ ಬ್ಲಾಗ್ ಪೇಜ್. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಹೊಸ ಬ್ಲಾಗ್ಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಅಪ್ಡೇಟ್ ಬ್ಲಾಗ್ಸ್. ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಬ್ಲಾಗ್ಸ್ಗಳನ್ನ ಅಪ್ಡೇಟ್ ಮಾಡ್ಬೋದು. ಓಕೆ, ದೀಸ್ ಆರ್ ಸಮ್ ಪೇಜಸ್ ವಿ ನೀಡ್ ಟು ಕ್ರಿಯೇಟ್. ಹೌದು, ತುಂಬಾ ಜಾಸ್ತಿ ಪೇಜಸ್ಗಳಾಗ್ತವೆ. ಬ್ಯಾಕ್ ಎಂಡಲ್ಲಿ ಅಷ್ಟೊಂದು ಎಂಡ್ ಪಾಯಿಂಟ್ಸ್ ಇಲ್ಲ, ಬಟ್ ಇಲ್ಲಿ ನೋಡಿ ಎಷ್ಟು ಪೇಜಸ್ಗಳಾಗ್ಬಿಟ್ಟಿದ್ದಾವೆ ಇವಾಗ ನಮ್ಮ ಹತ್ರ. ಫಸ್ಟ್ ಬಂದು ಬರುತ್ತೆ ಲಾಗಿನ್ ಪೇಜ್. ಓಕೆ, 1 ಆ್ಯಂಡ್ ಸೆಕೆಂಡ್ ಒನ್ ರಿಜಿಸ್ಟರ್ ಪೇಜ್, ಥರ್ಡ್ ಒನ್ ಹೋಮ್ ಪೇಜ್, ಫೋರ್ತ್ ಒನ್ ಮೈ ಬ್ಲಾಗ್ಸ್, ಫಿಫ್ತ್ ಒನ್ ಕ್ರಿಯೇಟ್ ಬ್ಲಾಗ್ಸ್ ಆ್ಯಂಡ್ ಸಿಕ್ಸ್ತ್ ಒನ್ ಅಪ್ಡೇಟ್ ಬ್ಲಾಗ್ಸ್. ಇಷ್ಟೆಲ್ಲ ಏನಿದ್ದಾವೆ ಅಂತಂದರೆ ನಮ್ಮ ಹತ್ರ ಇವಾಗ ಎಂಡ್ ಪಾಯಿಂಟ್ಸ್ಗಳಿದ್ದಾವೆ, ಪೇಜಸ್ಗಳಿದ್ದಾವೆ. ಅವನ್ನ ನಾವು ಏನು ಮಾಡಬೇಕಾಗುತ್ತೆ ಅಂದರೆ 1 by 1 ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಸೊ ನೋಡೋಣ ಏನೇನು ಮಾಡಬೇಕಾಗುತ್ತೆ, ಏನೇನಿಲ್ಲ ಅಂತ. ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಕೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೆಟ್ ಇನ್ ಟು ಇಟ್. ಓಕೆ, ನಾನು ಏನು ಮಾಡಿದ್ದೆ ಅಂತಂದರೆ ಬ್ಲಾಗ್ ಅಪ್ಲಿಕೇಶನ್ ಅನ್ನುವಂಥದ್ದು ಒಂದು ಲೈಕ್ Node.jsನಲ್ಲೇ ಆ್ಯಡ್ ಮಾಡ್ಕೊಂಡಿದೆ. ಬಟ್ ಇದೇನಪ್ಪ ಅಂತಂದರೆ ಒಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್, ರೈಟ್? ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ಕಂಪ್ಲೀಟ್ಲಿ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಸೊ ಐ ವಿಲ್ ಜಸ್ಟ್ ಕಾಪಿ ದಿಸ್ ಥಿಂಗ್
ಇಲ್ಲಿ ಹೊರಗಡೆ ಬರೋಣ, ಹೊರಗಡೆ ಬಂದುಬಿಟ್ಟು ಇಲ್ಲಿ ಇನ್ನೂ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬ್ಲಾಗ್ ಅಪ್ಲಿಕೇಶನ್ ಬಂದಾಯಿತು. ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ Node.js ಕೋರ್ಸ್ ನಾನು ಮಾಡ್ತೀನಿ, ಜಸ್ಟ್ ಸಿಂಪ್ಲಿ ಇದನ್ನ ಡಿಲೀಟ್ ಮಾಡಿಬಿಡ್ತೀನಿ ಇಲ್ಲಿಂದ. ಓಕೆ, ಸೊ ಗೋ ಬ್ಯಾಕ್, ಫುಲ್ ಸ್ಟ್ಯಾಕ್ ಪ್ರಾಜೆಕ್ಟ್, ರಿನೇಮ್ ಇಟ್, ಬ್ಲಾಗ್ ಅಪ್ಲಿಕೇಶನ್. ಓಕೆ, ಇಲ್ಲಿ ನಮ್ಮ ಹತ್ರ ಸರ್ವರ್ ಫೈಲ್ ಕ್ರಿಯೇಟ್ ಆಗಿದೆ. ನಮ್ಗೆ ಇವಾಗ ಏನು ಮಾಡಬೇಕು ಅಂತಂದರೆ ಫ್ರಂಟ್ ಎಂಡ್ ಫೈಲ್ನೂ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ಕೊಳ್ತೀನಿ. ಆಮೇಲೆ ಇಲ್ಲಿ ಏನು ಹೇಳ್ತೀನಿ ಅಂದರೆ npm create create white at latest ಫ್ರಂಟ್ ಎಂಡ್. ಇಲ್ಲಿ ನಮ್ಗೆ ಏನು ಬೇಕು ಅಂದರೆ ರಿಯಾಕ್ಟ್ ಬೇಕು. ಯಾವ್ದು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ಕೊಳ್ತಾ ಇದ್ವಿ. ಯೂಸ್ ರೋಲ್ಡ್ ಆನ್ ವೈಟ್ ಎಕ್ಸ್ಪೆರಿಮೆಂಟಲ್, ನೋ. ಇನ್ಸ್ಟಾಲ್ ವಿತ್ npm and ಸ್ಟಾರ್ಟ್ ನೌ, ನೋ. ಓಕೆ, ಸೊ ಇವಾಗ ಏನಾಯಿತು ಅಂದರೆ ನಮ್ಮದು ರಿಯಾಕ್ಟ್ ಅಪ್ಲಿಕೇಶನ್ ಕ್ರಿಯೇಟ್ ಆಗಿದೆ. CLS CD2 ಫ್ರಂಟ್ ಎಂಡ್. ಓಕೆ, CLS LS ಮಾಡಿದ್ರೆ, ಸಾರಿ dir ಮಾಡಿದ್ರೆ ಇಲ್ಲಿ ನಮಗೆಲ್ಲ ಸಿಕ್ಕಿದೆ. ಓಕೆ, ಸೊ ಸಿಕ್ಕಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ಟು ಡೂ npm ಇನ್ಸ್ಟಾಲ್. ಸೊ npm ಇನ್ಸ್ಟಾಲ್ ಆದಮೇಲೆ ನೆಕ್ಸ್ಟ್ ವಿಲ್ ಜಸ್ಟ್ ಓಪನ್ ದ ಕೋಡ್. ಓಕೆ, ಕೋಡ್ ಇಲ್ಲಿ ಓಪನ್ ಮಾಡಬೇಡ, ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಎರಡೂ ಒಂದೇ ಟೈಮ್ನಲ್ಲಿ ಓಪನ್ ಆಗಬೇಕು. ಓಕೆ, ಸೊ ಎರಡೂ ಒಂದೇ ಅಪ್ಲಿಕೇಶನಲ್ಲಿ ಓಪನ್ ಆಗಬೇಕು. ಸೊ ಸಾರಿ, VS ಕೋಡ್ನಲ್ಲಿ ಓಪನ್ ಆಗಬೇಕು. ಸೊ ಒಂದು ಫೋಲ್ಡರ್ ಬ್ಯಾಕ್ ಬಂದುಬಿಟ್ಟು ಓಪನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ನಥಿಂಗ್ ಎಲ್ಸ್. ಫ್ರಂಟ್ ಎಂಡಿಗೆ ಬರೋಣ. SRC ಒಳಗಡೆ ನಮ್ದೇನಿದೆ ಅಂತಂದರೆ app.jsx ಇದೆ. ದಿಸ್ ಈಸ್ ದ ಥಿಂಗ್. ಓಕೆ, ಸೊ ಇಫ್ ಐ ಗೋ ಟು ಟರ್ಮಿನಲ್ ಬಂದುಬಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ ಅಲ್ಲಿ ಜಸ್ಟ್ ಗೋ ಟು ಫ್ರಂಟ್ ಎಂಡ್. ಓಕೆ, ಸೊ ಇಲ್ಲಿ npm run dev ಅಂತ ಕೊಟ್ಟರೆ ನಮ್ಮದು ರಿಯಾಕ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ರಿಯಾಕ್ಟ್ ಅಪ್ಲಿಕೇಶನ್ ನಾವು ಸ್ಟಾರ್ಟಿಂಗ್ನಲ್ಲಿ ಹೆಂಗಿರುತ್ತೆ ಅಂದರೆ ಸಿಂಪಲ್ ಒಂದು ಸ್ಟ್ಯಾಟಿಕ್ ಪೇಜ್ ಇರುತ್ತೆ ಅಷ್ಟೇ, ಮತ್ತೇನಿರಲ್ಲ. ಓಕೆ, ಸೊ ಹಿಯರ್ ವಿ ಗೋ. ಇಲ್ಲಿ ಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ದ್ಯಾಟ್ ವಿಲ್ ಇನ್ಕ್ರೀಸ್ ದ ನಂಬರ್, ದ್ಯಾಟ್ಸ್ ಇಟ್. ಓಕೆ, ಸೊ ಇದನ್ನ ನಾವೇನು ಮಾಡಬೇಕಾಗುತ್ತೆ ಅಂದರೆ ರಿಮೂವ್ ಮಾಡಬೇಕಾಗುತ್ತೆ ಕಂಪ್ಲೀಟ್ಲಿ. ಓಕೆ, ರಿಮೂವ್ ಮಾಡಬೇಕು ಅಂದರೆ ನಾನು ಏನು ಮಾಡ್ತೀನಿ, ಇಲ್ಲಿ ಬಂದುಬಿಟ್ಟು ಫಂಕ್ಷನ್ನ ಕ್ಲೋಸ್ ಮಾಡ್ಕೊಳ್ತೀನಿ ಆ್ಯಂಡ್ ಅಲ್ಸೆ ಐಮ್ ಗೋಯಿಂಗ್ ಟು ರಿಮೂವ್ ಎವ್ರಿಥಿಂಗ್ ಫ್ರಮ್ ಹಿಯರ್. ಓಕೆ, ಸೊ ಇಲ್ಲೇನು ರಿಟರ್ನ್ ಮಾಡೋಣ ಅಂತಂದರೆ hello WORD ವರ್ಡ್. ಓಕೆ, ಸೊ ಅದಾದಮೇಲೆ ನನಗೆ ಇವು ಯಾವುದ್ರದ್ದು ಅವಶ್ಯಕತೆ ಇಲ್ಲ ಇವಾಗ ಪ್ರೆಸೆಂಟ್ಲಿ. ಐ ವಿಲ್ ಜಸ್ಟ್ ರಿಮೂವ್ ದೆಮ್. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ, main.jsx ನಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಐ ಡೋಂಟ್ ನೀಡ್ index.css ಇರಲಿ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಲೈಕ್ ಟೇಲ್ವಿಂಡ್ CSS. ಸೊ ಅದಕ್ಕೋಸ್ಕರ ನಮ್ಗೆ ಏನು ಬೇಕಾಗುತ್ತೆ ಅಂದರೆ index.css ಅವಶ್ಯಕತೆ ಬೀಳುತ್ತೆ. ಸೊ ದ್ಯಾಟ್ಸ್ ವೈ ಐ ಆಮ್ ಕೀಪಿಂಗ್ ಇಟ್. ವಿಲ್ ಗೋ ಟು ಫ್ರಂಟ್ ಎಂಡ್. ಓಕೆ, ಸೊ ನನಗೂ ಕೂಡ ನೆನಪಿಲ್ಲ ರಿಯಾಕ್ಟ್ ಜೇಸ್ನಲ್ಲಿ ಟೇಲ್ವಿಂಡ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಿಸ್ತಾರೆ ಅಂತ. ಓಕೆ, ಐ ಫಾರ್ಗಾಟ್ ಇಟ್. ಸೊ ಏನು ಮಾಡಬೇಕು ಇವಾಗ, ಟೈಲ್ವಿಂಡ್ CSS ಇನ್ಸ್ಟಾಲ್ ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಡೋಣ. ಇಲ್ಲಿ ಒಳಗಡೆ ಬರೋಣ, ಇಲ್ಲಿ ನೋಡ್ಬೋದು ಏನಂತ ಇದೆ, npm create white latest ಇದು. ಓಕೆ, ಸೊ ಅದಾದಮೇಲೆ npm install tailwind CSS white ಅಂತ ಇದೆ. ಐ ಜಸ್ಟ್ ಕಾಪಿ ದಿಸ್ ಥಿಂಗ್. ಓಕೆ, ಸೊ ಇಲ್ಲಿ ಬರ್ತೀನಿ, ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಪೇಸ್ಟ್ ಮಾಡ್ತೀನಿ ಆ್ಯಂಡ್ ಹಿಟ್ ಎಂಟರ್. ಸೊ ಇವಾಗ ಏನಾಯಿತು ಅಂದರೆ ಟೇಲ್ವಿಂಡ್ CSS ನಮ್ಮ ಹತ್ರ ಇನ್ಸ್ಟಾಲ್ ಆಗಿದೆ. ದೆನ್ ವಿ ನೀಡ್ ಟು ಗೋ ಬ್ಯಾಕ್ ಆ್ಯಂಡ್ ಸಿ ವಾಟ್ ಇಟ್ ಸೇಸ್. ಇಂಪೋರ್ಟ್ ಟೇಲ್ವಿಂಡ್ CSS. ಇದನ್ನು ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಎದ್ರೊಳಗಡೆ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ CSS ಮೇನ್ ಇಂಡೆಕ್ಸ್ ಫೈಲ್ನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆಗೆ ನಾವು ಏನು ಮಾಡಬೇಕು ಅಂದರೆ ಟೇಲ್ವಿಂಡ್ CSS /white ಪ್ಲಗ್ ಇನ್ ಟು ಯುವರ್ ವೈಟ್ ಕನ್ಫಿಗರೇಷನ್ ಒಳಗಡೆ ನಾವು ಏನು ಮಾಡಬೇಕು, ಟೈಲ್ವಿಂಡ್ CSSನ ಆ್ಯಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್. ಓಕೆ, ಇಂಪೋರ್ಟ್ ಅಂತ ಏನಿದೆ ಅಲ್ಲ, ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್. ನಮ್ಮದು ವೈಟ್ ಕನ್ಫಿಗ್ ಇಲ್ಲಿದೆ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಅಲ್ಲಿ ಜಸ್ಟ್ ಪೇಸ್ಟ್ ಇಟ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವರು ಪ್ಲಗಿನ್ಸ್ ಒಳಗಡೆ ಹೋಗ್ಬಿಟ್ಟು ಟೇಲ್ವಿಂಡ್ CSSನ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಲ್ಲಿ ಜಸ್ಟ್ ಗೋ ಹಿಯರ್ ಆ್ಯಂಡ್ ಸೇ ಟೇಲ್ವಿಂಡ್ CSS, ಸೇವ್ ಇಟ್. ದೆನ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು index.css ಒಳಗಡೆ ಬಂದುಬಿಟ್ಟು ಓಕೆ, ಸೊ ಅಲ್ಲಿ ಜಸ್ಟ್ ರಿಮೂವ್ ದಿಸ್ ಥಿಂಗ್, ಇಂಪೋರ್ಟ್ ಯೂಸ್ ಮಾಡಬೇಕು ಇಫ್ ಐ ಆಮ್ ನಾಟ್ ರಾಂಗ್. ಇಂಪೋರ್ಟ್, ಓಕೆ, ಸೊ ಇಂಪೋರ್ಟ್, ಓಕೆ, ಟೈಲ್ವಿಂಡ್ CSS. ಓಕೆ, ಸೊ ದ್ಯಾಟ್ಸ್ ಇಟ್.
ನಾವು ಇವಾಗ ಏನಾಯಿತು ಅಂತಂದರೆ ನಮ್ಮದು ಟೇಲ್ವಿನ್ ಸಿ ಎಸ್ ಎಸ್ ಇಂಪೋರ್ಟ್ ಆಗಿದೆ. ನಾವು ವಿ ಕ್ಯಾನ್ ಯೂಸ್ ಟೇಲ್ವಿನ್ ಸಿ ಎಸ್ ಎಸ್ ಇನ್ ಅವರ್ ಅಪ್ಲಿಕೇಶನ್. ಓಕೆ, ದ್ಯಾಟ್ಸ್ ಇಟ್. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಕಾಂಪೊನೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಕಾಂಪೊನೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಕಾಂಪೊನೆಂಟ್ಸ್. ಓಕೆ, ಸೊ ಈ ಕಾಂಪೊನೆಂಟ್ಸ್ ಒಳಗಡೆ ಫಸ್ಟ್ ಕಾಂಪೊನೆಂಟ್ ಬಂದುಬಿಟ್ಟು ನಮ್ಮದು ಏನಿದೆ ಅಂತಂದರೆ ರಿಜಿಸ್ಟರ್ .jsx. ಓಕೆ, ಸೊ ರಿಜಿಸ್ಟರ್ ಮಾಡಬೇಕು ಅಂದರೆ ನಮಗೆ ಏನೇನು ಬೇಕು. ಓಕೆ, ಸೊ ನಾವು ಇನ್ಸೋಮೇನಿಯಾ ಓಪನ್ ಮಾಡ್ಕೊಳ್ಳೋಣ. ಇನ್ಸೋಮೇನಿಯಾ ನಮಗೇನು ಬೇಕು ಅಂದರೆ ಯೂಸರ್ ನೇಮ್ ಬೇಕು, ಇಮೇಲ್ ಬೇಕು, ರೋಲ್ ಬೇಕು, ಪಾಸ್ವರ್ಡ್ ಬೇಕು. ಓಕೆ, ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನಾವು ಕಳಿಸ್ಬೇಕಾಗುತ್ತೆ ಒಂದು ರಿಜಿಸ್ಟರ್ ಮಾಡಬೇಕಾಗಿತ್ತು ಅಂತಂದರೆ, ಒಂದು ಯೂಸರ್ನ ರಿಜಿಸ್ಟರ್ ಮಾಡಬೇಕಾಗಿತ್ತು ಅಂತಂದರೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಯೂಸ್ ಟೇಲ್ವಿನ್ ಸಿ ಎಸ್ ಎಸ್. ಓಕೆ, ಟೇಲ್ವಿನ್ ಸಿ ಎಸ್ ಎಸ್ ಯೂಸ್ ಮಾಡ್ಕೊಂಬಿಟ್ಟು ನಾನು ಹೇಳ್ತೀನಿ, ಇಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಪೇಜ್ ಯೂಸರ್ ರಿಜಿಸ್ಟರ್ ಫಾರ್ಮ್ ಯೂಸಿಂಗ್ ಟೇಲ್ವಿನ್ ಸಿ ಎಸ್ ಎಸ್. ಓಕೆ, ಸೊ ಟೇಲ್ವಿನ್ ಸಿ ಎಸ್ ಎಸ್ ಲಾಗಿನ್ ಏನಿದೆಯಲ್ಲ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ, ಇದನ್ನ ರಿಜಿಸ್ಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಲ್ಲಿ ಜಸ್ಟ್ ಗೋ ಟು ಕೋಡ್. ಓಕೆ, ಕೋಡ್ನಲ್ಲಿ ಬಂದುಬಿಟ್ಟು ನಾನು ಏನು ಹೇಳ್ತೀನಿ ಅಂದರೆ ದಿಸ್ ವಿಲ್ ಬಿ ಅ ರಿಯಾಕ್ಟ್ ಕೋಡ್. ಓಕೆ, ಸೊ ಅಲ್ಲಿ ಜಸ್ಟ್ ಕಾಪಿ ಎಂಟೈರ್ ಥಿಂಗ್, ಓಕೆ, I'll come back here and I'll just paste it. Okay, so ಇದಕ್ಕೆ ನೇಮ್ ಏನು ಕೊಟ್ಟಿದ್ದೀವಿ, ದಿಸ್ ಎಕ್ಸಾಂಪಲ್ ರಿಕ್ವೈರ್ಸ್ ಅಪ್ಡೇಟಿಂಗ್ ಯುವರ್ ಟೆಂಪ್ಲೇಟ್ HTML. ಓಕೆ, ಇದನ್ನ ಅಪ್ಡೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಇವರು. I'll just go copy this thing and go to my index.html. paste it here and ಸೆಕೆಂಡ್ ಥಿಂಗ್ ಏನು ಹೇಳ್ತಾ ಇದ್ದಾರೆ ಅಂದರೆ ಬಾಡಿನ ಅಪ್ಡೇಟ್ ಮಾಡಬೇಕು, ಫುಲ್ಗೆ ಕಾಪಿ ಮಾಡ್ಕೊಳ್ಳಿ, ಇಂಡೆಕ್ಸ್ and paste it. Okay, I'll just save this thing. Okay, so if I'm not wrong, function example anta ide idu function name. So we will just remove this thing and say register anta itಕೊಳ್ಳೋಣ. Okay, so register ಅದಾದಮೇಲೆ export default function register ಅಂತ ಆಗಿದೆ. I'll come to app.jsx and say register. Save this thing. Here we go. ಇಲ್ಲಿ ನಮ್ದು ಏನಾಗ್ತಾ ಇದೆ ಅಂದರೆ ಇವಾಗ ಲಾಗಿನ್ ಕಾಣಿಸ್ತಾ ಇದೆ. ಓಕೆ, ಸೊ ಇದನ್ನೇ ನಾವು ಇವಾಗ ರಿಜಿಸ್ಟರ್ ಪೇಜ್ ಆಗಿ ಕನ್ವರ್ಟ್ ಮಾಡಬೇಕು. ರಿಜಿಸ್ಟರ್ ಪೇಜ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಏನೇನು ಮಾಡ್ತೀವಿ, ಸೈನ್ ಇನ್ ಟು ಯುವರ್ ಅಕೌಂಟ್ ಇದೆಯಲ್ಲ, ಸೈನ್ ಅಪ್ ಫಾರ್ ಯುವರ್ ಅಕೌಂಟ್ ಅಂತ ಮಾಡೋಣ. ಸೈನ್ ಇನ್ ಇದೆಯಲ್ಲ, ಇದನ್ನ ಸೈನ್ ಅಪ್ for your account. ಓಕೆ, ಸೊ ಇದಾದಮೇಲೆ ಫಸ್ಟ್ ಒಂದು ಬಂದುಬಿಟ್ಟು ಇದು ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ. ಕಂಪ್ಲೀಟ್ಲಿ ಫೈನ್, ವಿ ನೀಡ್ ಅ ಇಮೇಲ್ ಅಡ್ರೆಸ್. ಅದಾದಮೇಲೆ ಇದೇನು ಕೇಳ್ತಾ ಇದೆ ಅಂದರೆ ಪಾಸ್ವರ್ಡ್ ಕೇಳ್ತಾ ಇದೆ. ವಿ ಡೋಂಟ್ ನೀಡ್ ಪಾಸ್ವರ್ಡ್. ಓಕೆ, ವಿ ನೀಡ್ ಪಾಸ್ವರ್ಡ್ ಬಟ್ ಓಕೆ, ಲೆಟ್ ಮೀ ಚೆಕ್ ವೇರ್ ಇಟ್ ಎಂಡ್ಸ್. ಫಾರ್ಮ್. ಓಕೆ, I'll just copy this thing, I'll come down and paste it. ಇಲ್ಲಿ ಇಮೇಲ್ ಅಡ್ರೆಸ್ ಬದಲಾಗಿ ವಾಟ್ ಐ ವಿಲ್ ಸೇ ಯೂಸರ್ ನೇಮ್. ಓಕೆ, ನೆಕ್ಸ್ಟ್ ನಮಗೇನು ಬೇಕಾಗುತ್ತೆ ಅಂದರೆ ರೋಲ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತೀನಿ ಅಂದರೆ ರೋಲ್ ಅಂತ ಹೇಳ್ತೀನಿ. ಓಕೆ, ಸೊ ಅದಾದಮೇಲೆ ರಿಕ್ವೈರ್ಡ್ ಆಟೋ ಕಂಪ್ಲೀಟ್ ಇಮೇಲ್. ಓಕೆ, ಸೊ ಇಟ್ಸ್ ನಾಟ್ ಅನ್ ಇಮೇಲ್, ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಥಿಂಗ್. ಐ ಡಿ ಬಂದುಬಿಟ್ಟಿದ್ದು ಏನಿದೆ ಅಂತಂತಂದರೆ ರೋಲ್ ಇದೆ, ನೇಮ್ ಬಂದುಬಿಟ್ಟು ಇದೇನಿದೆ ಅಂತಂದರೆ ರೋಲ್ ಇದೆ, ಟೈಪ್ ಬಂದುಬಿಟ್ಟಿದೆ ಏನಿದೆ ಅಂತಂದರೆ ಟೆಕ್ಸ್ಟ್ ಇದೆ. ಓಕೆ, ಸೊ ಇದಾದಮೇಲೆ HTML ಫಾರ್ ಇಮೇಲ್ ಅಂತ ಇದೆಯಲ್ಲ, ಇದನ್ನ ಏನು ಮಾಡೋಣ, ರೋಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಇದು ಟ್ರೋಲ್ ಆಯಿತಾ, ಇಟ್ಸ್ ಅ ರೋಲ್. ಆಲ್ ರೈಟ್. ಸೊ ಅದೇ ರೀತಿ ಮೇಲ್ಗಡೆ ಬಂದರೆ ಇದು ಯೂಸರ್ ನೇಮ್ ಕೇಳ್ತಾ ಇದೆ. ಸೊ ಐ ಡಿ ಬಂದುಬಿಟ್ಟು ಇದರದ್ದು ಏನು ಕನ್ವರ್ಟ್ ಮಾಡ್ಕೊಳ್ಳೋಣ ಅಂದರೆ ಯೂಸರ್ ನೇಮ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಈ ನೇಮ್ ಬಂದುಬಿಟ್ಟು ಏನು ಕನ್ವರ್ಟ್ ಮಾಡ್ಕೊಳ್ಳೋಣ ಅಂದರೆ ಯೂಸರ್ ನೇಮ್, ಆ್ಯಂಡ್ ಟೈಪ್ ಬಂದುಬಿಟ್ಟು ಇಟ್ ವಿಲ್ ಬಿ ಅ ಟೆಕ್ಸ್ಟ್. ಓಕೆ, ಆಟೋ ಕಂಪ್ಲೀಟ್ ಇಮೇಲ್ನ ನಾವು ಇಲ್ಲಿಂದ ಏನು ಮಾಡೋಣ, ತೆಗೆದು ಹಾಕೋಣ. ಓಕೆ, ಸೊ ಅದಾದಮೇಲೆ ಇದೇನಿದೆ ಅಂದರೆ ಪಾಸ್ವರ್ಡ್ ಇದೆ, ಸಿಂಪಲ್. ಇಫ್ ಐ ಸೇವ್ ದಿಸ್ ಥಿಂಗ್ ಆ್ಯಂಡ್ ಗೋ ಬ್ಯಾಕ್, here we go. ನಾವಿಲ್ಲಿ ಏನು ಮಾಡ್ಬೋದು, ಇಮೇಲ್ ಅಡ್ರೆಸ್ನ ಹಾಕ್ಬೋದು,
gmail.com. ಆಮೇಲೆ ಯೂಸರ್ ನೇಮ್ ಬಂದ್ಬಿಟ್ಟು VAJWD ವಾಜಿದ್, ರೋಲ್ ಬಂದ್ಬಿಟ್ಟು VAJW ಯೂಸರ್. ಓಕೆ, ಸೊ ರೋಲ್ ಬಂದ್ಬಿಟ್ಟು ಯೂಸರ್. ನೆಕ್ಸ್ಟ್ ಪಾಸ್ವರ್ಡ್ ಬಂದ್ಬಿಟ್ಟು 1234. ಓಕೆ, ಸೊ ಇಲ್ಲಿ ಸೈನ್ ಇನ್ ಬಟನ್ ಇದೆ. ವಿ ನೀಡ್ ಟು ಕನ್ವರ್ಟ್ ಇಟ್ ಟು ಸೈನ್ ಅಪ್ ಬಟನ್. ಓಕೆ, ಇದನ್ನು ಏನು ಮಾಡಬೇಕು, ಸೈನ್ ಅಪ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ದು ಒಂದು ಡಿವ್ ಇದೆ. ಓಕೆ, ಐ ಜಸ್ಟ್ ರಿಮೂವ್ ದಿಸ್ ಡಿವ್ ಬಿಕಾಸ್ ವಿ ಡೋಂಟ್ ನೀಡ್ ಇಟ್. ಓಕೆ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೈನ್ ಅಪ್ ಫಾರ್ ಯುವರ್ ಅಕೌಂಟ್. ಅದಾದಮೇಲೆ ಸೈನ್ ಅಪ್. ಓಕೆ, ನಾಟ್ ಅ ಮೆಂಬರ್, ಸ್ಟಾರ್ಟ್ ಅ 14 days ಟ್ರಯಲ್ ಅಂತ ಇದೆ. ಸೊ ದ್ಯಾಟ್ ಥಿಂಗ್ ಆಲ್ಸೋ ಐ ವಿಲ್ ರಿಮೂವ್ ಬಿಕಾಸ್ ವಿ ಡೋಂಟ್ ನೀಡ್ ಇಟ್ ಹಿಯರ್. ಓಕೆ, ದಿಸ್ ಈಸ್ ಅವರ್ ಸೈನ್ ಅಪ್ ಪೇಜ್. ದ್ಯಾಟ್ಸ್ ಇಟ್. ಓಕೆ, ಆಲ್ ರೈಟ್. ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಲಾಗಿನ್ ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಲಾಗಿನ್ ಪೇಜಿಗೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಇನ್ನೊಂದು ಕಾಂಪೊನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ದ್ಯಾಟ್ ವಿಲ್ ಬಿ ಅ ನ್ಯೂ ಫೈಲ್, login.jsx. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನಾನು ಏನು ಪೇಸ್ಟ್ ಮಾಡ್ತೀನಿ ಅಂತಂದರೆ ಎಂಟೈರ್ ಥಿಂಗ್. ನಾಟ್ ದಿಸ್ ಒನ್, ದಿಸ್ ಒನ್. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಬದಲಾಗಿ ವಿ ವಿಲ್ ಸೇ ಲಾಗಿನ್. ಓಕೆ, ಸೇವ್ ಇಟ್. ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಇದೆ. ಇವಾಗ app.jsxನಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಬದಲಾಗಿ ವಾಟ್ ಐ ವಿಲ್ ಸೇ, ಐ ನೀಡ್ ಲಾಗಿನ್. ಇಫ್ ಐ ಗೋ ದೇರ್, ಹೇರ್ ವಿ ಗೋ. ನಮ್ಮ ಹತ್ರ ಇಮೇಲ್ ಅಡ್ರೆಸ್ ಬೇಕು, ಪಾಸ್ವರ್ಡ್ ಬೇಕು ಲಾಗಿನ್ ಆಗೋದಕ್ಕೆ. ಇನ್ಸೋಮಿನಿಯಾ ಹತ್ರ ಹೋಗೋಣ ನಾವು. ಇನ್ಸೋಮಿನಿಯಾ ಹತ್ರ ಬಂದುಬಿಟ್ಟು ಲಾಗಿನ್ ನೋಡಿದ್ರೆ ನಮ್ಗೆ ಏನು ಬೇಕಾಗಿದೆ, ಇಮೇಲ್ ಅಡ್ರೆಸ್ ಆ್ಯಂಡ್ ಪಾಸ್ವರ್ಡ್ ಬೇಕಾಗಿದೆ. ದ್ಯಾಟ್ಸ್ ಇಟ್. ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಥಿಂಗ್ಸ್. ಓಕೆ, ಇಮೇಲ್ ಅಡ್ರೆಸ್ ಆ್ಯಂಡ್ ಪಾಸ್ವರ್ಡ್ನ ಯೂಸ್ ಮಾಡಿಬಿಟ್ಟು ನಾವು ಲಾಗಿನ್ ಮಾಡ್ಕೋಬೋದು. ನಮ್ಮ ಹತ್ರ ರಿಜಿಸ್ಟರ್ ಪೇಜ್ ರೆಡಿ ಆಯಿತು, ಲಾಗಿನ್ ಪೇಜ್ ರೆಡಿ ಆಯಿತು. ನೆಕ್ಸ್ಟ್ ನಮಗೆ ಏನು ಬೇಕಾಗುತ್ತೆ ಅಂತಂದರೆ ಹೋಮ್ ಪೇಜ್. ಓಕೆ, ಸೊ ಹೋಮ್ ಪೇಜ್ನಲ್ಲಿ ನಮ್ಗೆ ಏನೇನು ಬೇಕು ಅಂತಂದರೆ ಎಲ್ಲವೂ ಬ್ಲಾಗ್ಸ್ಗಳ ಲಿಸ್ಟ್ ಆಗಬೇಕು. ಗೆಟ್ ಆಲ್ ಬ್ಲಾಗ್ಸ್ ಆಗಬೇಕು. ಅದರೊಳಗಡೆ ನ್ಯಾವರ್ನಲ್ಲಿ 2 ಬಟನ್ಸ್ ಇರಬೇಕು. ಒಂದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಕ್ರಿಯೇಟ್ ಬ್ಲಾಗ್, ಇನ್ನೊಂದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಮೈ ಬ್ಲಾಗ್ಸ್. ಓಕೆ, ಆಲ್ ರೈಟ್, ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಇವಾಗ. ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಹಿಯರ್. ಕಂಪೋನೆಂಟ್ಸ್ ಒಳಗಡೆ ಏನು ಮಾಡ್ತೀನಿ, ಹೋಮ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, home.jsx. ಓಕೆ, ಸೊ ಇಲ್ಲಿ ನಮಗೆ ನ್ಯಾವರ್ ಬೇಕಾಗುತ್ತೆ. ಸೊ ನ್ಯಾವರ್ಗೋಸ್ಕರ ನಾವು ಇಲ್ಲಿ ಬರೋಣ. ಬಂದ್ಬಿಟ್ಟು ಏನು ಹೇಳೋಣ ಅಂದರೆ ನ್ಯಾವ್ ಬಾರ್ ವಿತ್ Tailwind CSS. Okay, so nothing is working here. So let's go to ChatGPT. No problem. ಓಕೆ, ಬಿಕಾಸ್ ನಾನು ಟೈಪ್ ಮಾಡ್ಕೋತಾ ಕೂತ್ರೆ ತುಂಬ ಟೈಮ್ ಆಗುತ್ತೆ. ಸೊ ಬರೀ ಕಂಪೋನೆಂಟ್ಸ್ಗಳನ್ನ ಕ್ರಿಯೇಟ್ ಅದಕ್ಕೋಸ್ಕರ ನಾನು ChatGPT ಅಥವಾ ಆನ್ಲೈನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಕ್ರಿಯೇಟ್ ಅ ನ್ಯಾವ್ ಬಾರ್ ಫಾರ್ ರಿಯಾಕ್ಟ್ ಆ್ಯಪ್ ಯೂಸಿಂಗ್ ದ Tailwind CSS. Okay, here we go. We have the navbar. Okay, home button ಇದೆ, about ಇದೆ, ಸರ್ವಿಸ್ ಇದೆ, ಕಾಂಟ್ಯಾಕ್ಟ್ ಇದೆ. ಓಕೆ, ಗೆಟ್ ಸ್ಟಾರ್ಟೆಡ್ ಇದೆ. ವಾಟ್ ವಿ ನೀಡ್ ಅದನ್ನ ಇಟ್ಕೊಳ್ಳೋಣ. ಅದನ್ನ ಬಿಟ್ಬಿಟ್ಟು ಉಳಿದಿದ್ದನ್ನ ತೆಗೆದು ಹಾಕೋಣ. ಫಸ್ಟ್ ಒನ್ ಬಂದುಬಿಟ್ಟು ಮೈ ಆ್ಯಪ್ ಅಂತ ಏನಿದೆ ಅಲ್ಲ, ಸೊ ಐ ನೀಡ್ ಟು ಚೇಂಜ್ ಇಟ್ ಟು ಬ್ಲಾಗ್ಸ್. ಓಕೆ, ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ಹೋಮ್ ಅಂತ ಇದೆ. ಸೊ ಆಲ್ರೆಡಿ ನಾವು ಹೋಮ್ನಲ್ಲಿ ಇರ್ತೀವಿ, ಯಾವಾಗ ನ್ಯಾವರ್ ಓಪನ್ ಇರುತ್ತೋ ಆ ಟೈಮ್ನಲ್ಲಿ. ಸೊ ಐ ಡೋಂಟ್ ನೀಡ್ ದಿಸ್ ಒನ್, ಸೊ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಥಿಂಗ್. ಅದಾದಮೇಲೆ ಅಬೌಟ್ ನಮಗೆ ಬೇಕಾಗಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್ ಲೈಕ್ ಮೈ ಬ್ಲಾಗ್ಸ್. ಅದಾದಮೇಲೆ ಇವು 2 ನನಗೆ ಬೇಕಾಗಿಲ್ಲ. ಓಕೆ, ಸೊ ಐ ಡೋಂಟ್ ನೀಡ್ ದೀಸ್ ಥಿಂಗ್ಸ್. ಓಕೆ, ಸೊ ಐಲ್ ಜಸ್ಟ್ ರಿಮೂವ್ ದೆಮ್. ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಇಲ್ಲಿ ಏನು ಹಾಕ್ತೀನಿ ಅಂತಂದರೆ ಕ್ರಿಯೇಟ್ ನ್ಯೂ ಬ್ಲಾಗ್. create block. Okay, this is how it looks like. Create block, my blogs. ಓಕೆ, ಇಲ್ಲೆಲ್ಲ ಏನಿರ್ತವೆ ಅಂದರೆ ಎಲ್ಲ ಬ್ಲಾಗ್ಸ್ಗಳು ಲೋಡ್ ಆಗಿರ್ತವೆ. ದ್ಯಾಟ್ಸ್ ಇಟ್. ಓಕೆ, ಸೊ ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಕಂಪೋನೆಂಟ್ಸ್ ಒಳಗಡೆ ಇನ್ನೊಂದು ಏನು ಮಾಡ್ತೀನಿ, ಕಂಪೋನೆಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ದ್ಯಾಟ್ ಈಸ್ ಬ್ಲಾಗ್ ಕಾರ್ಡ್. ಶೋ BLOG blog CRD card.jsx. ಓಕೆ, ಒಂದು ಕಾರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದೇನು ಮಾಡ್ತೆ ಅಂದರೆ ಟೈಟಲ್, ಅದಾದಮೇಲೆ ಅದ್ರದ್ದು ಟೈಟಲ್ ಅಷ್ಟೇ ತೋರಿಸುತ್ತೆ, ಮತ್ತೇನೋ ತೋರಿಸಂಗಿಲ್ಲ. ಓಕೆ, ಸೊ ಇಲ್ಲೇನು ಮಾಡೋಣ ಅಂತಂದರೆ ಕ್ರಿಯೇಟ್ ಅ ಕಾರ್ಡ್. ಮತ್ತು ChatGPTಗೆ ಹೋಗೋಣ. ಐ ಆಮ್ ನಾಟ್ ಗೋಯಿಂಗ್ ಟು
ಕೋಡ್ ಟುಡೇ ಬಿಕಾಸ್ ತುಂಬಾ ಟೈಮ್ ತೊಗೊಳುತ್ತೆ. ಕ್ರಿಯೇಟ್ ಅ ರಿಯಾಕ್ಟ್ ಕಾರ್ಡ್ ಯೂಸಿಂಗ್ tailwind css which shows only title title. ಓಕೆ, I'll just copy this thing. ಇಲ್ಲಿ ಬರ್ತೀನಿ, ಇದನ್ನ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ, ಟೈಟಲ್ ಕಾರ್ಡ್ ಅಂತ ಇದೆ, ಇಲ್ಲಿ ಟೈಟಲ್ ಇದು ತೊಗೊಳುತ್ತೆ, ಅದಾದಮೇಲೆ ಟೈಟಲ್ನ ಇದು ಶೋ ಮಾಡಿಸುತ್ತೆ. ಓಕೆ, ಸೊ ಇದನ್ನ ನಾನೇನಾದರೂ home.jsx ಒಳಗಡೆ ಬಂದುಬಿಟ್ಟು ನಾವರ್ ಆದಮೇಲೆ ಕೆಳಗಡೆ ಬಂದುಬಿಟ್ಟು ಏನು ಹೇಳ್ತೀನಿ, ಟೈಟಲ್ ಕಾರ್ಡ್ ಅಂತ ಕೊಟ್ಬಿಟ್ಟು ಅದಾದಮೇಲೆ ಏನು ತೊಗೊಳ್ತಾ ಇದೆ ಅಂದರೆ ಟೈಟಲ್ ತೊಗೊಳ್ತಾ ಇದೆ. ಟೈಟಲ್ ಈಕ್ವಲ್ಸ್ ಟು ಏನು ಕೊಡ್ತೀನಿ, hello world. ಓಕೆ, if I close this thing, if I come here and show you guys, okay, so ಇದು ಈ ರೀತಿ ಬರ್ತಾ ಇದೆ. ಕ್ಲಾಸ್ ನೇಮ್ MT3 ಕೊಡೋಣ. ಓಕೆ, ಸೊ ಈ ರೀತಿ ಏನು ಮಾಡ್ತಾ ಅಂದರೆ ಇದು ಕಾರ್ಡ್ಸ್ಗಳನ್ನ ತೋರಿಸ್ತಾ ಹೋಗುತ್ತೆ. ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಬ್ಲಾಗ್ ಓಪನ್ ಆಗಬೇಕು. ಸೊ ಆ ರೀತಿ ನಾವು ಮಾಡ್ತಾ ಹೋಗೋಣ ಮುಂದ್ಗಡೆ. ಓಕೆ, ಸೊ ಇದು ಬಂದುಬಿಟ್ಟು ನಮ್ದು ಏನಾಗಿದೆ ಅಂತಂದರೆ ಮೈ ಬ್ಲಾಗ್ಸ್ದು. ಓಕೆ, ಪೇಜ್ ಕಂಟಿನ್ಯೂ ಆಗಿದೆ. ಓಕೆ, ಅದಾದಮೇಲೆ ನಾವು ಏನು ಮಾಡೋಣ ಅಂತಂದರೆ ನೆಕ್ಸ್ಟ್ ಬರೋಣ ನಮ್ಮ ಹತ್ರ ಹೋಮ್ ಪೇಜ್ ಏನೋ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ಏನು ಬೇಕಾಗುತ್ತೆ ಅಂದರೆ ಮೈ ಬ್ಲಾಗ್ಸ್ ಅನ್ನುವಂಥ ಒಂದು ಪೇಜ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಮೈ BLOGS blogs.jsx. ಓಕೆ, ಸೊ ಇಲ್ಲಿನೂ ಕೂಡ home.jsx ಏನಿದೆಯಲ್ಲ, ಸೊ ಅದೇ ಬೇಕು ನಮಗೆ. ಓಕೆ, ನಥಿಂಗ್ ಎಲ್ಸ್. I'll just copy this thing, come here. Okay, so I'll just copy everything, come here and paste it here. Okay, ಇಲ್ಲಿ ಹೋಮ್ ಬದಲಾಗಿ what we will say ಮೈ ಬ್ಲಾಗ್ಸ್. ಓಕೆ, ಇಲ್ಲಿನೂ ಕೂಡ ಏನು ಹೇಳೋಣ ಅಂತಂದರೆ ಮೈ ಬ್ಲಾಗ್ಸ್. ಓಕೆ, ಸೊ ಅದಾದಮೇಲೆ ನಮಗೆ ಏನು ಬೇಕಾಗುತ್ತೆ ಅಂದರೆ ಇಲ್ಲಿ ನಾವ್ಬಾರ್ ನಮಗೆ ಬೇಕಾಗಿಲ್ಲ. ಅಲ್ಲಿ ಜಸ್ಟ್ ರಿಮೂವ್ ದ ನಾವ್ಬಾರ್. ಅದಾದಮೇಲೆ ನಮಗೆ ಟೈಟಲ್ ಕಾರ್ಡ್ ಏನಿದೆಯಲ್ಲ ಇಲ್ಲಿ ಇದು ಶೋ ಆಗಬೇಕು. ಓಕೆ, ಸೊ ಎವ್ರಿಥಿಂಗ್ ಅದ್ರ ಜೊತೆಗೆ ಇಲ್ಲಿ ಏನಿರಬೇಕು ಅಂದರೆ ಟೈಟಲ್ ಕಾರ್ಡ್ ಒಳಗಡೆ ಇದು ಟೈಟಲ್ ಕಾರ್ಡ್ನ ನಾವು ಚೇಂಜ್ ಮಾಡಿಬಿಟ್ಟು ಏನು ಮಾಡೋಣ ಅಂತಂದರೆ ಎಡಿಟ್ ಕಾರ್ಡ್ ಅನ್ನುವಂಥದ್ದು ಇನ್ನೊಂದು ಎಡಿಟ್ ಬ್ಲಾಗ್ ಅನ್ನುವಂಥದ್ದು ಎಡಿಟ್ ಬ್ಲಾಗ್ CID card.jsx ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಶೋ ಬ್ಲಾಗ್ಸ್ ಕಾರ್ಡ್ ಇದೆಯಲ್ಲ, ಅಲ್ಲಿ ಜಸ್ಟ್ ಕಾಪಿ ಎಂಟೈರ್ ಥಿಂಗ್ ಆ್ಯಂಡ್ ಎಡಿಟ್ ಕಾರ್ಡ್ ಬ್ಲಾಗ್ಸ್ ಏನಿದೆಯಲ್ಲ ಅಲ್ಲಿ ಪೇಸ್ಟ್ ಇಟ್ ಹಿಯರ್ ಆ್ಯಂಡ್ ಸೇ ಎಡಿಟ್ CID ಕಾರ್ಡ್. ಓಕೆ, ಇದೇನು ತೊಗೊಳುತ್ತೆ ಅಂದರೆ ಟೈಟಲ್ ತೊಗೊಳುತ್ತೆ, ಅಫ್ಕೋರ್ಸ್ ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಓಕೆ, ಸೊ ಅದ್ರ ಜೊತೆಗೆ ಇದೇನು ಮಾಡುತ್ತೆ ಅಂತಂದರೆ ಲೈಕ್ ಎಷ್ಟು ಆಯಿತು. ಅದಾದಮೇಲೆ ಕೆಳಗಡೆ ಒಂದು ಬಟನ್ ಕೂಡ ಇರುತ್ತೆ ಇದಕ್ಕೆ, KBU ಬಟನ್ ಎಡಿಟ್. ಓಕೆ, ಸೊ ಇಲ್ಲಿ ಮೈ ಬ್ಲಾಗ್ಸ್ನಲ್ಲಿ ಬಂದುಬಿಟ್ಟು ನಾನು ಏನು ಮಾಡ್ತೀನಿ, ಟೈಟಲ್ ಕಾರ್ಡ್ ನಂಗೆ ಬೇಕಾಗಿಲ್ಲ, ಇಲ್ಲಿ ಐ ನೀಡ್ ಎಡಿಟ್ ಕಾರ್ಡ್. ಓಕೆ, ಸೊ ಮೈ ಬ್ಲಾಗ್ಸಿಗೆ ನಾವು ಹೋಗ್ಬೇಕು ಇವಾಗ. ಓಕೆ, ಸೊ ಮೈ ಬ್ಲಾಗ್ಸಿಗೆ ಹೋಗಬೇಕು ಅಂತಂದರೆ home.jsx ಬಂದುಬಿಟ್ಟು ನಾನು ಏನು ಹೇಳ್ತೀನಿ, ಫಾರ್ ಸಮ್ ಮೂಮೆಂಟ್ app.jsx ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಫಾರ್ ಸಮ್ ಮೂಮೆಂಟ್ ಐ ಕಾಲ್ ದ ಮೈ ಬ್ಲಾಗ್ಸ್. ಓಕೆ, ಇಲ್ಲಿ ಎಡಿಟ್ ಅಂತ ಬರ್ತಾ ಇದೆ. ಸೊ ಇದು ಬಟನ್ ಥರ ಕಾಣಿಸ್ತಾ ಇಲ್ಲ ನನಗೆ. ಓಕೆ, ಸೊ ಐ ನೀಡ್ ಟು ಕನ್ವರ್ಟ್ ಇನ್ ಟು ದ ಬಟನ್. ಸೊ ಐಲ್ ಗೋ ಟು React.js. ಇಲ್ಲಿ ಬರೋಣ. ಇಲ್ಲೇನು ಹೇಳ್ತೀನಿ ಅಂದರೆ ಕ್ರಿಯೇಟ್ ಅ ಬಟನ್ ಯೂಸಿಂಗ್ Tailwind CSS in React. Okay, this is the button we need. ಓಕೆ, ಸೊ ಅದಾದಮೇಲೆ ಎಡಿಟ್ ಬ್ಲಾಗ್ಸ್ನಲ್ಲಿ ಬರೋಣ. ಎಡಿಟ್ ಬ್ಲಾಗ್ಸ್ನಲ್ಲಿ ಬಂದುಬಿಟ್ಟು
ಇಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳೋಣ. ಅದಾದಮೇಲೆ ಫಾರ್ಮ್ಯಾಟ್ ಡಾಕ್ಯುಮೆಂಟ್. ಓಕೆ, ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಏನೇನು ತೊಗೊಳ್ತಾ ಇದೆ, ಲೇಬಲ್ ಆನ್ ಕ್ಲಿಕ್ ತೊಗೊಳ್ತಾ ಇದೆ ಇದು. ಓಕೆ, ಸೊ ಲೇಬಲ್ನ ನಾವೇ ಕೊಡೋಣ. ದಿಸ್ ವಿಲ್ ಬಿ ಎಡಿಟ್. ಓಕೆ, ಸೊ ಆನ್ ಕ್ಲಿಕ್ನಲ್ಲಿ ಏನಾಗಬೇಕು ಅನ್ನೋದನ್ನ ಇದು ಕೇಳ್ತಾ ಇದೆ ಇನ್ಫಾರ್ಮೇಷನ್. ಇವಾಗ ಸದ್ಯಕ್ಕೆ ಇದನ್ನ ಏನು ಮಾಡೋಣ ಅಂತಂದರೆ ನನಗೇನು ಬೇಕಾಗಿಲ್ಲ ಇದು ಸದ್ಯಕ್ಕೆ. ಓಕೆ, ಸೊ ದ್ಯಾಟ್ಸ್ ವೈ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಥಿಂಗ್. ಓಕೆ, ಸೊ ಆಲ್ರೈಟ್, ಇಲ್ಲಿ ಬಂದುಬಿಟ್ಟು ನೋಡಿದ್ರೆ ಈ ರೀತಿ ಕಾಣಿಸ್ತಾ ಇದೆ. ಎಡಿಟ್ ಬಟನ್ ಇಲ್ಲಿ ಬರ್ತಾ ಇದೆ ನಮಗೆ. ನೋ ಪ್ರಾಬ್ಲಮ್. ಪ್ರತಿಯೊಂದು ಬ್ಲಾಗ್ಸಿಗೂ ನಾವು ಏನು ಹಾಕ್ಬೋದು ಅಂತಂದರೆ ಎಡಿಟ್ ಬಟನ್ ಹಾಕ್ತಾ ಹೋಗ್ಬೋದು. ದ್ಯಾಟ್ಸ್ ಗ್ರೇಟ್. ಓಕೆ, ಸೊ ಅದಾದಮೇಲೆ ನಮಗೆ ನೆಕ್ಸ್ಟ್ ಏನು ಬೇಕು ಅಂತಂದರೆ ಕ್ರಿಯೇಟ್ ಬ್ಲಾಗಿಂದು ಒಂದು ಪೇಜ್ ಬೇಕು. ಓಕೆ, ಸೊ ಕ್ರಿಯೇಟ್ ಬ್ಲಾಗಿಂದು ಒಂದು ಪೇಜ್ ಬೇಕು. ಸೊ ಅಗೇನ್ ಐ ವಿಲ್ ಗೋ ಟು ChatGPT ಆ್ಯಂಡ್ ಸೇ create create a blog upload page using Tailwind CSS. It only takes TITL, title and description. Okay, all right, so here we have this thing. I'll just copy this thing and come back here. You tumbane adu, right? So I'll just close one by one. Okay, so here we'll say create blog.jsx, paste it, blog upload page, handle is submit, console.title. ಓಕೆ, ಸೊ ಇದನ್ನ ನಾವು ಏನು ಮಾಡಬೇಕು ಅಂದರೆ ಇವಾಗ ಶೋ ಮಾಡಬೇಕು. ಸೊ ದ್ಯಾಟ್ಸ್ ವೈ ಐ ವಿಲ್ ಸೇ ಕ್ರಿಯೇಟ್ ಏನಿದೆ ಇದು ಬ್ಲಾಗ್ ಅಪ್ಲೋಡ್ ಪೇಜ್. ಓಕೆ, ಸೊ ಐ ವಿಲ್ ಕಂಪ್ಲೀಟ್ ಬ್ಲಾಗ್ ಅಪ್ಲೋಡ್ ಪೇಜ್. ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಾವು ಟೈಟಲ್ ಆ್ಯಡ್ ಮಾಡ್ಬೋದು ಆ್ಯಂಡ್ ವಿ ಕ್ಯಾನ್ ಆ್ಯಡ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಕ್ಲಿಕ್ ಆನ್ ದ ಅಪ್ಲೋಡ್ ಬ್ಲಾಗ್. ಓಕೆ, ಸೊ ಸಿಂಪಲ್ ಇದೆ. ಓಕೆ, ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಬ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ಆಲ್ಮೋಸ್ಟ್ ಎವ್ರಿ ಪೇಜ್ ಏನಾಗಿದೆ ಅಂತಂದರೆ ಇವಾಗ ನಮ್ಮ ಹತ್ರ ಸೆಟಪ್ ಆಗಿದ್ದಾವೆ. ಸೊ ಇವಾಗ ಒನ್ ಬೈ ಒನ್ ನಾವು ಏನು ಮಾಡೋಣ ಅಂತಂದರೆ ಲೈಕ್ ವರ್ಕ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಬಂದುಬಿಟ್ಟು ನಮ್ಮದು ಲಾಗಿನ್ ಪೇಜ್ ಮೇಲೆ ನಾವು ವರ್ಕ್ ಮಾಡಬೇಕು. ಓಕೆ, ಸೊ ಲಾಗಿನ್ ಪೇಜ್ ಮೇಲೆ ವರ್ಕ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಲಾಗಿನ್ ಪೇಜ್ನ ತೊಗೊಂಡು ಬರ್ತೀನಿ. ಓಕೆ, ಸೊ ಲಾಗಿನ್ಗಿಂತ ಫಸ್ಟು ನಾವು ರಿಜಿಸ್ಟರ್ ಮೇಲೆ ವರ್ಕ್ ಮಾಡಬೇಕು. ರಿಜಿಸ್ಟರ್ ಪೇಜ್ ಮೇಲೆ ವರ್ಕ್ ಮಾಡಬೇಕು. ಐ ವಿಲ್ ಜಸ್ಟ್ ಕಾಲ್ ದ ರಿಜಿಸ್ಟರ್ ಪೇಜ್ ಹಿಯರ್ register.jsx. ಇಲ್ಲಿದೆ ನಮ್ಮದು. ಓಕೆ, ರಿಜಿಸ್ಟರ್ ಒಳಗಡೆ ಏನೇನು ತೊಗೊಳುತ್ತೆ ಅಂತಂದರೆ ಇಮೇಲ್ ತೊಗೊಳುತ್ತೆ, ಅದಾದಮೇಲೆ ಯೂಸರ್ ನೇಮ್ ತೊಗೊಳುತ್ತೆ, ರೋಲ್ ತೊಗೊಳುತ್ತೆ, ಅದಾದಮೇಲೆ ಇಟ್ ವಿಲ್ ಟೇಕ್ ಪಾಸ್ವರ್ಡ್. ಓಕೆ, ಸೊ ಅದಕ್ಕೆಲ್ಲ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಸ್ಟೇಟ್ಸ್ಗಳನ್ನ ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ಒಂದು ಬಂದುಬಿಟ್ಟು ಕಾನ್ಸ್ಟ್ ಕಾನ್ಸ್ಟ್ ಯೂಸರ್ ನೇಮ್ set user name equals to use state. ಇದು ಸ್ಟಾರ್ಟಿಂಗ್ನಲ್ಲಿ ಏನಿರುತ್ತೆ ಅಂದರೆ ಎಂಟಿ ಇರುತ್ತೆ. ಓಕೆ, ಸೊ ಅದೇ ರೀತಿ ಏನು ಬರುತ್ತೆ ಅಂದರೆ ನೆಕ್ಸ್ಟು ಇಮೇಲ್ ಬರುತ್ತೆ. ಓಕೆ, ಇಲ್ಲೇನು ಬರುತ್ತೆ ಅಂದರೆ ಸೆಟ್ ಇಮೇಲ್ ಬರುತ್ತೆ. ಯೂಸ್ ಸ್ಟೇಟ್ ಬಂದುಬಿಟ್ಟು ಇದು ಕೂಡ ಎಂಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ ಅಂತಂದರೆ ನಮ್ಮ ಹತ್ರ ಪಾಸ್ವರ್ಡ್ ಬರುತ್ತೆ. ಇದು ಇಮೇಲ್. ಓಕೆ, ಇಲ್ಲೇನು ಬರುತ್ತೆ PASSWORD ಪಾಸ್ವರ್ಡ್ ಬರುತ್ತೆ. ಅದೇ ರೀತಿ ಇಲ್ಲೇನು ಬರ್ತದೆ ಅಂದರೆ ಸೆಟ್ PASSWORD ಪಾಸ್ವರ್ಡ್ ಬರುತ್ತೆ. ಯೂಸ್ ಸ್ಟೇಟ್ ಬಂದುಬಿಟ್ಟು ಇದ್ರದ್ದು ಎಂಟಿ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನಮ್ಮ ಹತ್ರ ರೋಲ್ ಬರುತ್ತೆ. ಇಲ್ಲಿ ರೋಲ್. ಅದೇ ರೀತಿ ನಮ್ಮ ಹತ್ರ ಏನು ಬರುತ್ತೆ ಅಂದರೆ ಸೆಟ್ ರೋಲ್ ಬರುತ್ತೆ. ಇದು ಕೂಡ ಎಂಟಿ ಇರುತ್ತೆ. ಓಕೆ, ಸೊ ಇವಾಗ ನಾವು ಒನ್ ಬೈ ಒನ್ ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್ ಪಾರ್ಟ್. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಾವು ಏನು ಮಾಡೋಣ ಅಂತಂದರೆ ಇಮೇಲ್ ಅಡ್ರೆಸ್ಸಿಗೆ ಬರೋಣ. ಇಮೇಲ್ ಅಡ್ರೆಸ್ಸಿಗೆ ಬಂದುಬಿಟ್ಟು ಎಲ್ಲಿದೆ ನಮ್ಮದು ಇನ್ಪುಟ್ ಇಲ್ಲಿದೆ. ಓಕೆ, ಸೊ ಐ ವಿಲ್ ಜಸ್ಟ್ ಕ್ಲಾಸ್ ನೇಮ್ ಇದೆ ಇದು. ಅದಾದಮೇಲೆ ಇಲ್ಲಿ ಕೆಳಗಡೆ ಏನು ಮಾಡ್ತೀನಿ ಅಂತಂದರೆ ಆನ್ ಚೇಂಜ್ ಆನ್ ಚೇಂಜ್ ಒಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಫಂಕ್ಷನ್ನ ಕಾಲ್ ಮಾಡ್ತೀನಿ. ಓಕೆ, ಆ ಫಂಕ್ಷನ್ನಲ್ಲಿ ಏನು ಹೇಳ್ತೀನಿ ಅಂದರೆ ಸೆಟ್ ಇಮೇಲ್. ಓಕೆ, ಸೆಟ್ ಇಮೇಲ್ನಲ್ಲಿ ಏನು ಹೇಳ್ತೀನಿ ಅಂದರೆ
ಇದೇನು ತೊಗೊಳುತ್ತೆ, ಇ ತೊಗೊಳುತ್ತೆ, ಇ ಡಾಟ್ VALU ಈ ವ್ಯಾಲ್ಯೂ. ಓಕೆ, ಈ ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀವಿ. ಅದಾದಮೇಲೆ ಯೂಸರ್ ನೇಮ್ಸ್ನಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂದರೆ ಇಲ್ಲೂ ಕೂಡ ಆನ್ ಚೇಂಜ್ ಆ್ಯಡ್ ಮಾಡ್ತೀನಿ. ಆನ್ CHANG ಚೇಂಜ್. ಓಕೆ, ಸೊ ಇದು ಒಂದು ಫಂಕ್ಷನ್ ಕಾಲ್ ಮಾಡುತ್ತೆ. ಓಕೆ, ಇದರಲ್ಲಿ ವ್ಯಾಲ್ಯೂಸ್ಗಳು ಚೇಂಜ್ ಆದಾಗ ಇದೇನು ಮಾಡುತ್ತೆ ಅಂದರೆ ಸೆಟ್ ಯೂಸರ್ ನೇಮ್. ಓಕೆ, ಸೊ ಇದೇನು ಮಾಡುತ್ತೆ, ಇ ಡಾಟ್ VALU ವ್ಯಾಲ್ಯೂ ತೊಗೊಳುತ್ತೆ. I can remove these things, no problem. ಓಕೆ, ಅದೇ ರೀತಿ ರೋಲ್ಗೂ ಏನು ಮಾಡ್ತೀನಿ ಅಂತಂದರೆ ಆನ್ ಚೇಂಜ್. ಓಕೆ, ಸೊ ಆನ್ ಚೇಂಜ್ ಒಳಗಡೆ ಇ, ನೆಕ್ಸ್ಟ್ ಸೆಟ್ ರೋಲ್ ಇ ಡಾಟ್ ವ್ಯಾಲ್ಯೂ. ಓಕೆ, ಆಮೇಲೆ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ದು ಕೂಡ ಸೇಮ್ ಆನ್ ಚೇಂಜ್ set PASS password e dot value. ಓಕೆ, ದ್ಯಾಟ್ಸ್ ಇಟ್. ಇವಾಗ ಇಲ್ಲಿ ಬಂದುಬಿಟ್ಟು ನಾನು ನೋಡಿದ್ರೆ ಇಟ್ ಶುಡ್ ವರ್ಕ್ ಎಟ್ gmail.com. ಓಕೆ, ಸೊ ಇನ್ನೂ ಒಂದು ಏನು ಚೇಂಜ್ ಮಾಡಬೇಕಾಗಿತ್ತು ಅಂದರೆ ವ್ಯಾಲ್ಯೂನ ಚೇಂಜ್ ಮಾಡಬೇಕಾಗಿತ್ತು ನಾವು ಪ್ರತಿಯೊಂದಕ್ಕೂ. ಓಕೆ, ಪಾಸ್ವರ್ಡ್ ಆನ್ ಚೇಂಜ್ ಇದೆ, ವ್ಯಾಲ್ಯೂ ಇದೆ. ಅದಾದಮೇಲೆ ನಾನು ಇಲ್ಲಿ ಏನು ಮಾಡ್ತೇನೆ ಅಂದರೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಇಲ್ಲಿ ನಮ್ಮದು ಪಾಸ್ವರ್ಡ್ ಅಲ್ಲ, ಸೊ ಪಾಸ್ವರ್ಡ್ ಬರುತ್ತೆ. ಅದೇ ರೀತಿ ಇಲ್ಲಿ ಮೇಲ್ಗಡೆ ಇದು ಬಂದ್ಬಿಟ್ಟು ರೋಲ್ ಇದೆ. ಓಕೆ, ವ್ಯಾಲ್ಯೂ ಬಂದ್ಬಿಟ್ಟು ಇದ್ರದ್ದೇನು ಬರುತ್ತೆ ಅಂದರೆ ರೋಲ್ ಬರುತ್ತೆ. ಓಕೆ, ಸೊ ಅದಾದಮೇಲೆ ಇದು ಯೂಸರ್ ನೇಮ್ ಇದೆ, ಇದು ವ್ಯಾಲ್ಯೂ ಬಂದ್ಬಿಟ್ಟು ಯೂಸರ್ ನೇಮ್ ಬರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಇಮೇಲ್ ಇದೆ, ಸೊ ವ್ಯಾಲ್ಯೂ ಬಂದ್ಬಿಟ್ಟು ಇದು ಇಮೇಲ್ ಬರುತ್ತೆ. ಸೊ ಇಫ್ ಐ ಗೋ ದೇರ್, ರಿಫ್ರೆಶ್ ಇಟ್, abc@gmail.com, ವಾಜೀದ್, ರೋಲ್ ಬಂದ್ಬಿಟ್ಟು ಯೂಸರ್, ಪಾಸ್ವರ್ಡ್ ಬಂದ್ಬಿಟ್ಟು 123. ಸೈನ್ ಅಪ್ ಮೇಲೆ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ನಾವು. ಓಕೆ, ಸೊ ವಿ ನೀಡ್ ಟು ಟೇಕ್ ಆ್ಯಕ್ಷನ್ ಆನ್ ಸೈನ್ ಅಪ್ ಏನಾಗ್ತಾ ಇದೆ, ಬಟನ್ ಟೈಪ್ ಸಬ್ಮಿಟ್, ಆಟೋಮೆಟಿಕ್ಲಿ ಸಬ್ಮಿಟ್ ಆಗ್ತಾ ಇದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಐ ಆಮ್ ಗೋಯಿಂಗ್ ಟು ರಿಮೂವ್ ದಿಸ್ ಪಾರ್ಟ್. ಆ್ಯಂಡ್ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ ಆನ್ ಕ್ಲಿಕ್ ಇದು ಒಂದು ಫಂಕ್ಷನ್ ಕಾಲ್ ಮಾಡುತ್ತೆ. that will be our handle register. ಓಕೆ, ಸೊ ಹ್ಯಾಂಡಲ್ ರಿಜಿಸ್ಟರ್ ಅನ್ನೋಂಥ ಒಂದು ಫಂಕ್ಷನ್ನ ಇದು ಕಾಲ್ ಮಾಡುತ್ತೆ. ಆ ಫಂಕ್ಷನ್ ನಾವು ಇಲ್ಲಿ ಏನು ಮಾಡೋಣ ಅಂತಂದರೆ ಕ್ರಿಯೇಟ್ ಮಾಡ್ಕೊಳ್ಳೋಣ. ಕಾನ್ಸ್ಟ್ ಹ್ಯಾಂಡಲ್ HANDLE ಹ್ಯಾಂಡಲ್ ರಿಜಿಸ್ಟರ್. ಓಕೆ, ಸೊ ಇಟ್ ವಿಲ್ ಟೇಕ್ಸ್ ಇಲ್ಲಿ ಏನು ಹೇಳ್ತೀವಿ ಅಂದರೆ ಇ ಡಾಟ್ ಪ್ರಿವೆಂಟ್ DEFUALT default. Okay, so that I'm going to remove these things. Okay, so save it. ಓಕೆ, ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಇವಾಗ ಸಿಕ್ಕಿರುವಂತಹ ಪ್ರತಿಯೊಂದು ಡೀಟೇಲ್ನು ನಾವು ಬ್ಯಾಕ್ ಎಂಡಿಗೆ ಕಳಿಸ್ಬೇಕು. ಎಕ್ಸಿಯೋಸ್ ಕಾಲ್ ಮಾಡಬೇಕು ಅಂತಂತಂದರೆ ನಮ್ಮ ಹತ್ರ ಫಸ್ಟ್ ಥಿಂಗ್ ಏನಿರಬೇಕು ಅಂದರೆ ಎಕ್ಸಿಯೋಸ್ ಇರಬೇಕು. ಓಕೆ, ಸೊ ಐಲ್ ಗೋ ಟು CMD ಆ್ಯಂಡ್ ಚೆಕ್ CLS npm install Axios. ಓಕೆ, ಫಸ್ಟ್ ಥಿಂಗ್ Axios ಇನ್ಸ್ಟಾಲ್ ಆಯಿತು. ಸೆಕೆಂಡ್ ಥಿಂಗ್ ನಾವು ಏನು ಮಾಡಬೇಕು ಅಂತಂದರೆ ಐ ನೀಡ್ ಟು ಗೋ ಟು ಐ ವಿಲ್ ಕ್ರಿಯೇಟ್ ಒನ್ ಮೋರ್. ಓಕೆ, ಸೊ ಹಿಯರ್ CD ಸರ್ವರ್. ಓಕೆ, CD ಸರ್ವರ್ ಅಂತ ಕೊಟ್ಬಿಟ್ಟು ಅದಾದಮೇಲೆ ಏನು ಹೇಳ್ತೀನಿ ಅಂತಂದರೆ npm run dev, we need our backend to run. npm ಓಕೆ, ಸೊ ಇವಾಗ ಏನಾಗ್ತಾಯಿದೆ ಅಂತಂದರೆ 82 ಪೋರ್ಟ್ ಒಳಗಡೆ ನಮ್ದು ಏನಾಗ್ತಾಯಿದೆ, ಲೋಕಲ್ ಹೋಸ್ಟ್ ರನ್ ಆಗ್ತಾಯಿದೆ. ಓಕೆ, ಇಲ್ಲಿ ಒಂದು ಎರರ್ ಬರುವಂಥ ಚಾನ್ಸ್ ಇದೆ, ದ್ಯಾಟ್ ಈಸ್ ಅವರ್ CORS ಎರರ್. ವಿ ವಿಲ್ ಫಿಕ್ಸ್ ದ್ಯಾಟ್. ಓಕೆ, ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಸರ್ವರ್ನ ಓಪನ್ ಮಾಡ್ಕೋಬೇಕು. ಸರ್ವರ್ನ ಓಪನ್ ಮಾಡ್ಕೊಂಬಿಟ್ಟು index.js ಫೈಲ್ನ ಓಪನ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ CORS. ಓಕೆ, CORS ಆಲ್ರೆಡಿ ಇದೆ, ಸೊ ನೋ ಪ್ರಾಬ್ಲಮ್. ವಿ ಆಲ್ರೆಡಿ ಆ್ಯಡೆಡ್ CORS ಒರಿಜಿನ್.
Oh, cool. We added CRS. I don't know when I added it, but we added it. Okay. So 5173. ನಮ್ಮದು ರಿಯಾಕ್ಟ್ ಅಪ್ಲಿಕೇಶನ್ ಯಾವ ಪೋರ್ಟ್ನಲ್ಲಿ ರನ್ ಆಗ್ತಾ ಇದೆ? ಇಫ್ ಐ ಆಮ್ ನಾಟ್ ರಾಂಗ್, I'll just go here. 5173. ನೋ ಪ್ರಾಬ್ಲಮ್. ಓಕೆ, ಸೊ CRS ಇವಾಗ ಆ್ಯಡ್ ಇದೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ ರಿಜಿಸ್ಟರ್ ಅಪ್ಲಿಕೇಶನ್ ಒಳಗಡೆ ಬಂದುಬಿಟ್ಟು ಇವಾಗ ಹ್ಯಾಂಡಲ್ ಪ್ರಿವೆಂಟ್ ಮಾಡಾದಮೇಲೆ ವಿ ನೀಡ್ ಟು ಕಾಲ್ ಆಕ್ಸಿಯೋಸ್. ಓಕೆ, ಕಾನ್ಸ್ಟ್ ಓಕೆ ರೆಸ್ಪಾನ್ಸ್ ಈಕ್ವಲ್ಸ್ ಟು ಇದು ಒಂದು ಬಂದುಬಿಟ್ಟು ಹ್ಯಾಂಡಲ್ ರಿಜಿಸ್ಟರ್ ಅನ್ನೋದೇನಿದೆಯಲ್ಲ, ದಿಸ್ ವಿಲ್ ಬಿ ಎನ್ ಅಸಿಂಕ್ ಫಂಕ್ಷನ್. ಓಕೆ, ಸೊ ದೆನ್ ವಿ ವಿಲ್ ಕಾಲ್ await axios dot post. ಓಕೆ, ಸೊ ಇದು ಯಾವ ರೀತಿ ತೊಗೊಳುತ್ತೆ ಇನ್ಪುಟ್ ಅನ್ನೋದನ್ನ ನೋಡ್ಕೊಳ್ತಾ ಹೋಗೋದಾದರೆ, ಇಟ್ ವಿಲ್ ಟೇಕ್ ಯೂಸರ್ ನೇಮ್ ಆ್ಯಸ್ ಎ ಯೋಗಿ, ಇಮೇಲ್ ಆ್ಯಸ್ ಎ ಇಮೇಲ್, ರೋಲ್ ಆ್ಯಸ್ ಅ ರೋಲ್. ಓಕೆ, ಎವ್ರಿಥಿಂಗ್ ಈಸ್ ಸೇಮ್. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂದರೆ ಸಿಂಪ್ಲಿ ಎಕ್ಸಿಯೋಸ್ ಪೋಸ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ನಾವು ಒನ್ ಬೈ ಒನ್ ಕೊಡ್ತಾ ಹೋಗ್ಬೋದು. ಲೈಕ್ ಯೂಸರ್ ನೇಮ್, ಪಾಸ್ವರ್ಡ್, ರೋಲ್, ಅದಾದಮೇಲೆ ಇಮೇಲ್, ಈ ರೀತಿ ಕೊಡ್ಬೋದು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋಲ್ಲ. ಓಕೆ, ಸೊ ಅದಾದಮೇಲೆ ಏನು ಹೇಳ್ತೀನಿ ಅಂತಂದರೆ ಕನ್ಸೋಲ್ ಡಾಟ್ ಇದನ್ನು ಕಾಲ್ ಮಾಡಾದ್ಮೇಲೆ ನಮ್ಗೆ ಏನು ಬರುತ್ತೆ ಔಟ್ಪುಟ್ ಈ ರೀತಿ ಬರುತ್ತೆ, ಯೂಸರ್ ರಿಜಿಸ್ಟರ್ಡ್ ಕ್ರಿಯೇಟೆಡ್ 201 ಬರುತ್ತೆ. ಓಕೆ, ಕಾನ್ಸ್ಟ್ ಅಂತ ಬದಲಾಗಿ ವಿಲ್ ಗೋ ವಿತ್ ಕನ್ಸೋಲ್ ಡಾಟ್ ಲಾಗ್ ರೆಸ್ಪಾನ್ಸ್ ಡಾಟ್ ಡೇಟಾ. ಓಕೆ, ಐಲ್ ಜಸ್ಟ್ ಸೇವ್ ಇಟ್. ಓಕೆ, ಸೊ ಇವಾಗ ಏನು ಮಾಡೋಣ ಅಂತಂದರೆ ನಾವು ಇಲ್ಲಿ ಬರೋಣ ರಿಜಿಸ್ಟರ್ ಪೇಜ್ನಲ್ಲಿ ABC ಬದಲಾಗಿ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ PQR ಕೊಡೋಣ. ಅದಾದಮೇಲೆ ವಾಸಿದ್ ಯೂಸರ್, ಪಾಸ್ವರ್ಡ್ ಬಂದುಬಿಟ್ಟು 1 2 3. ಐ ವಿಲ್ ಮೇಕ್ ಅ ಸೈನ್ ಅಪ್. ಓಕೆ, ಸೊ ಇನ್ಸ್ಪೆಕ್ಟ್ ಕನ್ಸೋಲ್ ಒಳಗಡೆ ಬಂದರೆ ಅನ್ಕಾಟ್ ಇನ್ ಪ್ರಾಮಿಸ್ ರೆಫರೆನ್ಸ್ ಆಕ್ಸಿಯೋಸ್ ನಾಟ್ ಡಿಫೈನ್ಡ್ ಅಂತ ಬರ್ತಾ ಇದೆ. ನೋ ಪ್ರಾಬ್ಲಮ್, ವಿ ನೀಡ್ ಟು ಲೈಕ್ ಇಂಪೋರ್ಟ್ ಆಕ್ಸಿಯೋಸ್ ಫಸ್ಟ್. ಓಕೆ, ಸೊ ಇಂಪೋರ್ಟ್ Axios from Axios. Okay, so simple. I need to go there and say never pqr at gmail.com. username ಬಂದ್ಬಿಟ್ಟು vajwd wazid, ಅದಾದಮೇಲೆ ರೋಲ್ ಬಂದ್ಬಿಟ್ಟು ಯೂಸರ್, ಪಾಸ್ವರ್ಡ್ ಬಂದ್ಬಿಟ್ಟು 1 2 3. ಓಕೆ, ಪೋಸ್ಟ್ 404 ನಾಟ್ ಫೋನ್ ಅಂತ ಬರ್ತಾ ಇದೆ. ಓಕೆ, ಸೊ ನಾವಿಲ್ಲಿ ಏನು ಮಾಡ್ತಾಯಿದ್ವಿ ಅಂದರೆ ಆಕ್ಸಿಯೋಸ್ ಕಾಲ್ ಮಾಡ್ತಾಯಿದ್ದೀವಿ, ಬಟ್ ಏನು ಮಾಡ್ತಾಯಿಲ್ಲ ಅಂತಂದರೆ ಅದಕ್ಕೆ URL ಕೊಟ್ಟಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ದ ಮಿಸ್ಟೇಕ್ ವಿ ಮೇಡ್. HTTP ಲೋಕಲ್ ಹೋಸ್ಟ್ 8282. ಇದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಯೂಸರ್ ಸ್ಲ್ಯಾಶ್ register. Okay, I'll just copy this thing and paste it here, save it, come here and say sign up. It says bad request. Why? It should not say bad request. Maybe. Okay, so problem is e.target.value. That is the thing we need to do. Okay, e.target.value. Okay, finally we'll reload it. PQR at gmail.com. username ಬಂದ್ಬಿಟ್ಟು vajwd wazid, ರೋಲ್ ಬಂದ್ಬಿಟ್ಟು ಯೂಸರ್ ಆ್ಯಂಡ್ ಪಾಸ್ವರ್ಡ್ ಈಸ್ 1 2 3 ಆ್ಯಂಡ್ ಸೈನ್ ಅಪ್. ಹಿಯರ್ ವಿ ಗೋ. ಇವಾಗ ಏನಾಯಿತು, ಯೂಸರ್ ರಿಜಿಸ್ಟರ್ ಆಯಿತು. ದೆನ್ ನಾವು ವಿ ವಿಲ್ ಗೋ ಟು ಲಾಗಿನ್ ಪೇಜ್. ಓಕೆ, ಲಾಗಿನ್ ಪೇಜ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕನ್ನೋದು ನೋಡ್ಕೊಳ್ಳೋಣ. ಓಕೆ, app.jsxನಲ್ಲಿ ಬರೋಣ. app.jsxನಲ್ಲಿ ಬಂದುಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಲಾಗಿನ್ನ ಲೋಡ್ ಮಾಡಿ. ಇವಾಗ ಲಾಗಿನ್ ಇಲ್ಲಿದೆ. ಸೊ ನಾವು ಇಮೇಲ್ ಅಡ್ರೆಸ್ ಕಳಿಸ್ಬೇಕು, ಪಾಸ್ವರ್ಡ್ನ ಕಳಿಸ್ಬೇಕು, ಆಮೇಲೆ ಏನು ಸೆಕ್ಷನ್ ಟೋಕನ್ ಬರುತ್ತೋ ಅದನ್ನು ನಾವು ಏನು ಮಾಡಬೇಕು ಅಂದರೆ ಲೋಕಲ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡಬೇಕು. ಓಕೆ, ದ್ಯಾಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿಸ್ ಪ್ರಾಜೆಕ್ಟ್. ಓಕೆ, ಸೊ ಇವಾಗ ಇಮೇಲ್ ಅಡ್ರೆಸ್ ಆ್ಯಂಡ್ ಪಾಸ್ವರ್ಡ್ನ ಕಳಿಸ್ತಾ ಇದ್ವಿ, ರೈಟ್? ಸೊ ಐ ವಿಲ್ ಜಸ್ಟ್ ಕ್ಲೋಸ್ ದ ರಿಜಿಸ್ಟ್ರಿ URL ಆ್ಯಂಡ್ ಓಪನ್ login.jsx. ಓಕೆ, login.jsx ಒಳಗಡೆ ನಾನು ಏನು ಮಾಡಬೇಕಂದ್ರೆ ಅಗೇನ್ ಐ ನೀಡ್ ಟು ಕ್ಲಿಯರ್ ದಿಸ್ ಥಿಂಗ್ ಫಸ್ಟ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ
ನಂಗೆ ಇಮೇಲ್ ಬೇಕು, ಪಾಸ್ವರ್ಡ್ ಬೇಕು. ಸೊ ಐ ವಿಲ್ ಮೇಂಟೈನ್ 2 ಸ್ಟೇಟ್ಸ್. ಓಕೆ, ಕಾನ್ಸ್ಟ್ ಫಸ್ಟ್ ಒನ್ ಬಂದ್ಬಿಟ್ಟು ಇಮೇಲ್ ಸೆಟ್ ಇಮೇಲ್ ಈಕ್ವಲ್ಸ್ ಟು ಯೂಸ್ ಸ್ಟೇಟ್. ಓಕೆ, ಸೊ ಅದಾದಮೇಲೆ ಕಾನ್ಸ್ಟ್ ಬಂದ್ಬಿಟ್ಟು ಪಿ ಎಸ್ ಎಸ್ ಡಬ್ಲ್ಯೂ ಒ ಆರ್ ಡಿ ಪಾಸ್ವರ್ಡ್. ಅದಾದಮೇಲೆ ಬಂದ್ಬಿಟ್ಟು ಸೆಟ್ ಪಿ ಎ ಎಸ್ ಎಸ್ ಡಬ್ಲ್ಯೂ ಆರ್ ಡಿ ಪಾಸ್ವರ್ಡ್ ಯೂಸ್ ಸ್ಟೇಟ್. ಓಕೆ, ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಇದೆ. ಆಮೇಲೆ ಎಲ್ಲಿದೆ, ಜಸ್ಟ್ ಕಮ್ ಹಿಯರ್ ಆ್ಯಂಡ್ ಸೇ ವ್ಯಾಲ್ಯೂ ಈಕ್ವಲ್ಸ್ ಟು ಇಮೇಲ್ ಆಗಬೇಕಾಗಿತ್ತು, ಅದು ಇಮೇಲ್ ವ್ಯಾಲ್ಯೂ ಈಕ್ವಲ್ಸ್ ಟು ಇಮೇಲ್. ಅದಾದಮೇಲೆ ಆನ್ ಚೇಂಜ್ ಆನ್ ಚೇಂಜ್ ಏನು ಮಾಡಬೇಕು ಅಂತಂದರೆ ಸೆಟ್ ಇಮೇಲ್ ಇ ಡಾಟ್ ಟಾರ್ಗೆಟ್ ಡಾಟ್ value value. Okay, this is what we are going to do. Password as well. ಸೊ ಪಾಸ್ವರ್ಡ್ ಇಲ್ಲಿದೆ, ಇಲ್ಲಿ ಬರೋಣ. ಬಂದ್ಬಿಟ್ಟು ಏನು ಹೇಳ್ತೇನೆ ಅಂದರೆ ವ್ಯಾಲ್ಯೂ ಬಂದ್ಬಿಟ್ಟು ಇದೇನಾಗುತ್ತೆ, ಪಾಸ್ವರ್ಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆನ್ ಚೇಂಜ್ ಚೇಂಜ್ ವಿಲ್ ಕಾಲ್ ಅ ಫಂಕ್ಷನ್ ಸೆಟ್ ಪಾಸ್ವರ್ಡ್ ಇ ಡಾಟ್ target dot value save it. ಓಕೆ, ಸೊ ಅದಾದಮೇಲೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಎಕ್ಸಿಯೋಸ್ನ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಎಕ್ಸಿಯೋಸ್ ಫ್ರಮ್ ಎಕ್ಸಿಯೋಸ್. ಸೊ ಅದಾದಮೇಲೆ ಕಾನ್ಸ್ಟ್ ಹ್ಯಾಂಡಲ್ ಲಾಗಿನ್. ಓಕೆ, ಸೊ ಇದೇನು ಮಾಡುತ್ತೆ, ಈ ತೊಗೊಳುತ್ತೆ. ದೆನ್ ವಿ ವಿಲ್ ಸೇ ಫಸ್ಟ್ ಒನ್ ಬಂದ್ಬಿಟ್ಟು ನಮ್ದು ಏನಿದೆ ಅಂದರೆ ಈ ಡಾಟ್ prevent default default. Okay, prevent default. So I will make ಓಕೆ, ಪ್ರಿವೆಂಟ್ ಡಿಫಾಲ್ಟ್ ಮಾಡಾದಮೇಲೆ ನಾವೇನು ಮಾಡಬೇಕು ಅಂದರೆ ಇಮೇಲ್ ಆಮೇಲೆ ಪಾಸ್ವರ್ಡ್ನ ಎಕ್ಸಿಸ್ ಕಾಲ್ ಮಾಡಬೇಕು. ಅದೇನು ರಿಟರ್ನ್ ಬರುತ್ತೆ ಅದು ನೋಡಬೇಕು. ಓಕೆ, ಸೊ ಕಾನ್ಸ್ಟ್ ರೆಸ್ಪಾನ್ಸ್ ಈಕ್ವಲ್ಸ್ ಟು ಇದೊಂದು ಬಂದ್ಬಿಟ್ಟು ಅಸಿಂಕ್ ಫಂಕ್ಷನ್ ಆಗಿರುತ್ತೆ. SYCC ಅಸಿಂಕ್ ಫಂಕ್ಷನ್. ಇಟ್ ವಿಲ್ ವೇಟ್ ಫಾರ್ ವೇಟ್. ಓಕೆ, ಅವೇಟ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅವೇಟ್ ಆಕ್ಸಿಯೋಸ್ ಡಾಟ್ ಪೋಸ್ಟ್. ಓಕೆ, ಸೊ ಇಲ್ಲೇನು ಮಾಡ್ತೀವಿ, HTTP localhost 8282. ಓಕೆ, ಸೊ users/login. ಓಕೆ, ಅದಾದಮೇಲೆ ಇದಕ್ಕೆ ಏನು ತೊಗೊಳುತ್ತೆ ಅಂತಂದರೆ ಇಮೇಲ್ ಆ್ಯಂಡ್ ಪಾಸ್ವರ್ಡ್. ಓಕೆ, ಸೊ ಇಫ್ ಐ ಆಮ್ ನಾಟ್ ರಾಂಗ್, ಲೆಟ್ಸ್ ಗೋ ಹಿಯರ್ ಆ್ಯಂಡ್ ಸಿ ಲಾಗಿನ್ಗೆ ಏನೇನು ಕಳಿಸ್ತಾ ಇದ್ವಿ, ಇಮೇಲ್ ಆ್ಯಂಡ್ ಪಾಸ್ವರ್ಡ್ನ ಕಳಿಸ್ತಾ ಇದ್ವಿ. ದ್ಯಾಟ್ಸ್ ಗ್ರೇಟ್. ಓಕೆ, ಸೊ ಇಮೇಲ್ ಆ್ಯಂಡ್ ಪಾಸ್ವರ್ಡ್ನ ಕಳಿಸಾದ್ಮೇಲೆ ವಿ ವಿಲ್ ಗೆಟ್ ಅ ರೆಸ್ಪಾನ್ಸ್. ಓಕೆ, ಸೊ ರೆಸ್ಪಾನ್ಸ್ನಲ್ಲಿ ಏನು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಏನಾದರೂ ಲೈಕ್ ಸಕ್ಸಸ್ಫುಲ್ ಆಗಿತ್ತು ಅಂದರೆ ರೆಸ್ಪಾನ್ಸ್ ಏನು ಬರುತ್ತೆ ಅಂದರೆ 200 ಓಕೆ ಬರುತ್ತೆ. ಓಕೆ, ಸೊ ರೆಸ್ಪಾನ್ಸ್ ಡಾಟ್ ಇಫ್ ರೆಸ್ಪಾನ್ಸ್ ಡಾಟ್ ಸ್ಟೇಟಸ್ ಈಕ್ವಸ್ ಟು 200. ಓಕೆ, ಸೊ ಆ ಕೇಸ್ನಲ್ಲಿ ಏನು ಮಾಡಬೇಕು ಅಂತಂದರೆ ರೆಸ್ಪಾನ್ಸ್ ಡಾಟ್ ಡೇಟಾ ಒಳಗಡೆ ನಮ್ಗೆ ಏನು ಬರುತ್ತೆ ಅಂದರೆ ಆಕ್ಸೆಸ್ ಟೋಕನ್ ಬರುತ್ತೆ. ಓಕೆ, ಸೊ ಹೇವಿಗೋ ಟೋಕನ್ ಬರುತ್ತೆ ನಮಗೆ. ಓಕೆ, ಆ ಟೋಕನ್ನ ನಾವು ಲೋಕಲ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡಿಸ್ಬೇಕು. ಓಕೆ, ಸೊ ಇವಾಗ ಏನು ಮಾಡ್ಬೇಕು, ನಾನು ಲೋಕಲ್ ಸ್ಟೋರೇಜ್ನ ಓಪನ್ ಮಾಡಬೇಕಾಗತ್ತೆ. ಲೋಕಲ್ ಸ್ಟೋರೇಜ್ ಡಾಟ್ ಸೆಟ್ ಐಟಮ್, ಇಲ್ಲೇನು ಹೇಳ್ತೀನಿ ಟೋಕನ್. ಓಕೆ, ಟೋಕನ್ಗೆ ಏನಕ್ಕನ ರೆಸ್ಪಾನ್ಸ್ ಡಾಟ್ ಡೇಟಾ ಡಾಟ್ ಟೋಕನ್. ಓಕೆ, ಸೊ ಇದನ್ನ ಸೆಟ್ ಮಾಡಬೇಕು. ಅದಾದಮೇಲೆ ಸೆಟ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನ ರೀಡೈರೆಕ್ಟ್ ಮಾಡಬೇಕಾಗುತ್ತೆ, ರೌಟಿಂಗ್ ಮಾಡಬೇಕಾಗುತ್ತೆ. ರೌಟಿಂಗ್ ಪಾರ್ಟಿಗೆ ಆಮೇಲೆ ಬರೋಣ. ಓಕೆ, ಸೊ ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ, ಇದು ಸೆಟ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಮುಂದಿನ ಕೆಲಸನ ಮಾಡೋಣ. ಅದ್ರ ಜೊತೆಗೆ ನಾನು ಏನು ಮಾಡ್ತೇನೆ ಅಂದರೆ ಕನ್ಸೋಲ್ ಡಾಟ್ ಲಾಗ್ ಏನಿದೆ ಅಂತಂದರೆ
ರೆಸ್ಪಾನ್ಸ್ ಡಾಟ್ ಡೇಟಾನ ಇದು ಪ್ರಿಂಟ್ ಮಾಡಿಸುತ್ತೆ. ಓಕೆ, 200 ಓಕೆ ಆಗಿತ್ತು ಅಂತಂದರೆ. ಆಲ್ ರೈಟ್. ಸೊ ಇವಾಗ pqr@gmail.com, ಪಾಸ್ವರ್ಡ್ ಬಂದ್ಬಿಟ್ಟು 123 ಸೈನ್ ಇನ್. ಓಕೆ, ಸೊ ಪ್ರಿವೆಂಟ್ ಡಿಫಾಲ್ಟ್ ಆಗಿಲ್ಲ ಇದು ಇನ್ನು, ಬಿಕಾಸ್ ನಾವು ಇದನ್ನ ಕಾಲ್ ಮಾಡೇ ಇಲ್ಲ. ಏನೇನ ಹ್ಯಾಂಡಲ್ ಲಾಗಿನ್ನ. ಸೊ ಹ್ಯಾಂಡಲ್ ಲಾಗಿನ್ನ ಕಾಲ್ ಮಾಡೋದಕ್ಕೆ ವಿ ನೀಡ್ ಟು ಗೋ ಟು ಬಟನ್ ಸೈನ್ ಇನ್ ಅಂತ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂದರೆ, ಓಕೆ, ಸೊ ಇಲ್ಲಿ ಆನ್ ಕ್ಲಿಕ್ ಹ್ಯಾಂಡಲ್ ಲಾಗಿನ್. ಓಕೆ, ಅದ್ರ ಜೊತೆಗಿನ ಇದು ಫಾರ್ಮ್ ಡೇಟಾ ಏನಿರುತ್ತಲ್ಲ, ಸೊ ವಿ ಹ್ಯಾವ್ ಟು ಚೇಂಜ್ ದೋಸ್ ಥಿಂಗ್ಸ್ ಲೈಕ್ ಆ್ಯಕ್ಷನ್ ಮೆಥಡ್, ವಿ ನೀಡ್ ಟು ರಿಮೂವ್ ದೆಮ್. ಆ್ಯಂಡ್ ಇಲ್ಲಿ ಬರೋಣ, ಬಂದ್ಬಿಟ್ಟು ಇದುವಾಗ ಇಟ್ಸ್ ಎವ್ರಿಥಿಂಗ್ ಈಸ್ ಗ್ರೇಟ್, reload it. Okay, so now pqr@gmail.com 123 sign in. 401 unauthorized. Okay, 401 unauthorized ಅಂತ ಬರ್ತಾ ಇದೆ. I don't know why. ಓಕೆ, ಮೇ ಬಿ ನಾನು ಏನಾದರೂ ತಪ್ಪು ಹಾಕಿರ್ಬೋದು. ABC ಟ್ರೈ ಮಾಡ್ಬಿಟ್ಟು ನೋಡೋಣ. abc@gmail.com ಸೈನ್ ಇನ್, ಲಾಗಿನ್ ಸಕ್ಸಸ್ಫುಲ್. ಓಕೆ, ಸೊ ಇವಾಗ ಏನಾಯಿತು, ಲಾಗಿನ್ ಸಕ್ಸಸ್ಫುಲ್ ಆಯಿತು. ಅದ್ರ ಜೊತೆಗೆ ನಮ್ದು ಏನಾಗಿರಬೇಕು ಅಂದರೆ, ಅಪ್ಲಿಕೇಶನಲ್ಲಿ ಬಂದುಬಿಟ್ಟು ಓಕೆ, ಲೋಕಲ್ ಸ್ಟೋರೇಜ್ ಒಳಗಡೆ ಹಿಯರ್ ವಿ ಗೋ, ಟೋಕನ್ ಸೆಟ್ ಆಗಿದೆ. ದ್ಯಾಟ್ ಮೀನ್ಸ್ ನಮ್ದು ಲಾಗಿನ್ ಸಕ್ಸಸ್ಫುಲ್ ಆಗಿದೆ. ಈ ಟೋಕನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಡೇಟಾನ ತೊಗೊಂಡು ಬರ್ಬೋದು. ಓಕೆ, ಸೊ ಅದೇ ರೀತಿ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಟೇಲ್ವಿನ್ CSSಗೆ ಬಂದೆ ನಾನು. ಹೋಮಿಗೆ ಹೋಗೋಣ. ಹೋಮ್ ಎಲ್ಲಿದೆ ನಮ್ಮ ಹತ್ರ? ಹೋಮ್ ಕಾಂಪೊನೆಂಟ್ಸ್ ಒಳಗಡೆ ಬಂದುಬಿಟ್ಟು ಹೋಮ್ನ ಚೆಕ್ ಮಾಡಿಕೊಂಡ್ರೆ ಹಿಯರ್ ವಿ ಗೋ. ನಾವೇನು ಮಾಡ್ತಾಯಿದ್ವಿ, ಟೈಟಲ್ ಕಾರ್ಡ್ನ ಇಲ್ಲಿ ಕರಿತಾ ಇದ್ವಿ. ಓಕೆ, ಸೊ ಇಲ್ಲಿ ನಾನು ಅದಕ್ಕಿಂತ ಮುಂಚೆ ಇದು ಯಾವಾಗ ಲೋಡ್ ಆಗುತ್ತೋ, ಸೊ ಯಾವಾಗ ಲೋಡ್ ಆಗುತ್ತೋ ಅವಾಗ ನಾನು ಏನು ಮಾಡಬೇಕು ಅಂತಂದರೆ ಒಂದು ಎಕ್ಸ್ಯೂಸ್ ಕಾಲ್ನ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಏನು ಯೂಸ್ ಮಾಡ್ಕೊಳ್ತೀನಿ ಅಂದರೆ, ಯೂಸ್ ಎಫೆಕ್ಟ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಯೂಸ್ ಎಫೆಕ್ಟ್, ಇಟ್ ವಿಲ್ ಟೇಕ್ ಅ ಫಂಕ್ಷನ್. ಅದೇ ರೀತಿ ಇದು ಒಂದೇ ಸತಿ ಕಾಲ್ ಆಗಬೇಕು. ಓಕೆ, ಸೊ ಅದಕ್ಕೋಸ್ಕರ ಕಾಲ್ ಮಾಡ್ತಾ ಇರೋದು ಇದನ್ನು. ಅದಾದಮೇಲೆ ಇದು ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ, ಒಂದು ಅಸಿಂಕ್ ಫಂಕ್ಷನ್ ಆಗಿರುತ್ತೆ. ಅಸಿಂಕ್ ಫಂಕ್ಷನ್. ಓಕೆ, ಸೊ ಇಲ್ಲಿ ಕಾನ್ಸ್ಟ್ ರೆಸ್ಪಾನ್ಸ್ equals to await axios dot get http colon localhost 8282/get all blocks. If I'm not wrong, this is the thing. Okay, get all blocks. Okay, I'll just copy this thing. ಆಲ್ ರೈಟ್. ಸೊ ಇವಾಗ ಹೆಡರ್ನಲ್ಲಿ ನಾನು ಏನು ಕಳಿಸ್ಬೇಕಾಗತ್ತೆ ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಹೆಡರ್ಸ್ ಅದರೊಳಗಡೆ ಏನು ಕಳಿಸ್ತಾ ಇದ್ದೀನಿ ಅಂತಂದರೆ AUTH auth. ಓಕೆ, ಸೊ ಇಲ್ಲಿ ಏನು ಕಳಿಸ್ಬೇಕಾಗುತ್ತೆ ನಾನು ಅಂತಂದರೆ, ಫಸ್ಟ್ ಆಫ್ ಆಲ್ ಲೋಕಲ್ ಸ್ಟೋರೇಜಿಂದ ನನಗೆ ಟೋಕನ್ ಬೇಕು. ಓಕೆ, ಸೊ ಕಾನ್ಸ್ಟ್ ಟೋಕನ್ ಈಕ್ವಲ್ಸ್ ಟು ಲೋಕಲ್ ಸ್ಟೋರೇಜ್ ಡಾಟ್ ಗೆಟ್ ಐಟಮ್ ಏನಂತ ಇದೆ, ಟೋಕನ್ ಅಂತ ಇದೆ. ಓಕೆ, ಸೊ ಈ ಟೋಕನ್ನ ನಾನು ಇಲ್ಲಿ ಕಳಿಸ್ತೀನಿ. ಓಕೆ, ಆಮೇಲೆ ಏನು ಪ್ರಿಂಟ್ ಮಾಡಬೇಕು ಅಂದರೆ console.log response.dataನ ಪ್ರಿಂಟ್ ಮಾಡಿಸ್ಬೇಕು. ಓಕೆ, ಸೊ ಇವಾಗ ಏನು ಮಾಡೋಣ, app.jsxನಲ್ಲಿ ಬಂದುಬಿಟ್ಟು ಹೋಮ್ನ ಕಾಲ್ ಮಾಡೋಣ. ಓಕೆ, ಸೊ ಐ ಜಸ್ಟ್ ಗೋ ದೇರ್. ನಾಟ್ ಫೌಂಡ್ ಬರ್ತಾ ಇದೆ. ಬಿಕಾಸ್ ಏನಕ್ಕೆ ಅಂತಂದರೆ, ವಿ ಹ್ಯಾವ್ ಟು ಆ್ಯಡ್ ಗೆಟ್ ಬ್ಲಾಕ್ಸ್, PLOGS ಬ್ಲಾಕ್ಸ್. ಹೇವಿಗೋ ನಮ್ಮ ಹತ್ರ ಏನಿದ್ದಾವೆ ಅಂತಂದರೆ ಬ್ಲಾಗ್ಸ್ಗಳಿದ್ದಾವೆ ನಾವು ಕ್ರಿಯೇಟ್ ಮಾಡೋದು. ಹಾಗೆ ಸುಮ್ಮನೆ ನಮಸ್ಕಾರ ಕರ್ನಾಟಕ ಇದನ್ನ ಲಾಸ್ಟ್ ವೀಡಿಯೋದಲ್ಲಿ ನಾವು ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ಈ ಬ್ಲಾಗ್ಸ್ಗಳನ್ನ ಇವಾಗ ಏನು ಮಾಡಬೇಕಂದ್ರೆ ಶೋ ಮಾಡಿಸ್ಬೇಕು. ಓಕೆ, ಸೊ ಇವಾಗ ಸ್ಟೇಟಸ್ ಕೋಡ್ ಏನು ಬರುತ್ತೆ ಇದರದ್ದು ಅಂತ ನೋಡೋದಾದರೆ,
ಇಫ್ ಐ ಆಮ್ ನಾಟ್ ರಾಂಗ್, ವಾಟ್ ಈಸ್ ದ ಸ್ಟೇಟಸ್ ಕೋಡ್? 200 ಓಕೆ ಬರುತ್ತೆ. ಓಕೆ, 200 ಓಕೆ ಬಂದಾಗ ನಾನು ಏನು ಮಾಡಬೇಕು, ಯೂಸ್ ಸ್ಟೇಟ್ನ ಯೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ಕಾನ್ಸ್ಟ್ ಬ್ಲಾಕ್ಸ್ set blocks equals to use state. It will be an array. Okay, great. So now if response dot status equals to 200, in that case set blocks, okay, set blocks response dot data. ಓಕೆ, ಬಿಕಾಸ್ ರೆಸ್ಪಾನ್ಸ್ ಡಾಟ್ ಡೇಟಾ ಏನು ಬರುತ್ತೆ ಅಂದರೆ ಒಂದು ಅರೇ ಬರುತ್ತೆ. ಇಟ್ ವಿಲ್ ಹೆಲ್ಪ್ ಅಸ್. ಓಕೆ, ಆಲ್ ರೈಟ್. ಸೊ ಇದಾದಮೇಲೆ ನಾನು ಏನು ಮಾಡಬೇಕು, ಇಲ್ಲಿ ಇದೇನು ಡ್ಯೂನ ನಾವು ಟೈಟಲ್ ಕಾರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ವಲ್ಲ, ಅಲ್ಲಿ ಬರ್ತೀನಿ. ಅಲ್ಲಿ ಜಸ್ಟ್ ರಿಮೂವ್ ದಿಸ್ ಥಿಂಗ್ ಆ್ಯಂಡ್ ಸೇಮ್ BLO ಬ್ಲಾಕ್ಸ್ ಡಾಟ್ ಮ್ಯಾಪ್. ಓಕೆ, ಸೊ ಮ್ಯಾಪ್ ಏನು ಮಾಡುತ್ತೆ ಅಂದರೆ ನಮಗೆ ಎಲಿಮೆಂಟ್ನ ಓಪನ್ ಮಾಡ್ಕೊಳುತ್ತೆ. ಸೊ ಇಲ್ಲಿ ಎಲಿಮೆಂಟ್ ಅಂತ ಇಟ್ಕೊಬಿಡೋಣ. ಓಕೆ, ಸೊ ಎಲಿಮೆಂಟ್ ಅದಾದಮೇಲೆ ಇಲ್ಲಿ ಪೇಸ್ಟ್ ಮಾಡೋಣ. ಟೈಟಲ್ ಒಳಗಡೆ ಏನು ಕಳಿಸ್ತೀನಿ ಅಂತಂದರೆ ನಾನು ಇವಾಗ ಇ ಡಾಟ್ ಎಲಿಮೆಂಟ್ ಡಾಟ್ TITLE ಟೈಟಲ್. ಓಕೆ, ಸೊ ವಾಟ್ ಇಸ್ ದ ಪ್ರಾಬ್ಲಮ್ ಈಸ್, ಓಕೆ, ಸೊ ನಾವು ಇಲ್ಲಿ ಡೈರೆಕ್ಟ್ಲಿ ಅಸಿಂಕ್ ಮಾಡೋದಕ್ಕಾಗಲ್ಲ. ವಿ ನೀಡ್ ಟು ಕಾಲ್ ದಿಸ್ ಫಂಕ್ಷನ್. ಓಕೆ, ಸೊ ಇದನ್ನ ನಾವು ಏನು ಮಾಡ್ಕೊಳ್ಳೋಣ, ಕಾಪಿ ಮಾಡ್ಕೊಳ್ಳೋಣ. ಇಲ್ಲೇನು ಹೇಳ್ತೀನಿ ಅಂದರೆ ಕಾನ್ಸ್ಟ್ async 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 fetch data equals to async function. ಓಕೆ, ಸೊ ವಿಲ್ ಪೇಸ್ಟ್ ಎವ್ರಿಥಿಂಗ್ ಓವರ್ ಹಿಯರ್. ಓಕೆ, ಸೊ ಇದನ್ನ ಫಾರ್ಮ್ಯಾಟ್ ಮಾಡ್ಕೊಳ್ಳೋಣ, ಫಾರ್ಮ್ಯಾಟ್ ಡಾಕ್ಯುಮೆಂಟ್. ಓಕೆ, ಸೊ ಇವಾಗ ನೆಕ್ಸ್ಟ್ ಹೊರಗಡೆ ಬಂದುಬಿಟ್ಟು ನಾವು ಸಿಂಪ್ಲಿ ಏನು ಮಾಡ್ಬೋದು ಅಂತಂದರೆ ಫೆಚ್ ಡೇಟಾನ ಕಾಲ್ ಮಾಡ್ಬೋದು. FETCH fetch data, that's it. Okay, so it will remove our error, no problem in this thing. Okay, all right. ಇವಾಗ ನಮಸ್ಕಾರ ಕರ್ನಾಟಕ, ಇದು ನಮ್ಮದು ಫಸ್ಟ್ ಬ್ಲಾಗ್. ಓಕೆ, ಸೊ ಇದೇ ರೀತಿ ನಾವು ಬ್ಲಾಗ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಷ್ಟನ್ನು ನಾವು ಇವಾಗ ಏನು ಮಾಡೋಣ ಅಂತಂದರೆ ಸೆಕೆಂಡ್ ವೀಡಿಯೋದಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಥರ್ಡ್ ವೀಡಿಯೋ ಏನು ಮಾಡ್ಕೊಳ್ಳೋಣ, ಥರ್ಡ್ ವೀಡಿಯೋದಲ್ಲಿ ಕಂಪ್ಲೀಟ್ ಇಂಟಿಗ್ರೇಷನ್ನ ಮಾಡ್ತಾ ಹೋಗೋಣ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ, ಕಲಿಸ್ತಾರೆ. ಜೈ ಹಿಂದ್, ವಂದೇ ಮಾತರಂ.